ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ರಾಜ್ಯದಾದ್ಯಂತ ಈ ವಾರ ಅತಿ ಹೆಚ್ಚು ಚರ್ಚೆಯಾಗಿರೋದು ಬಿಡದಿ ಟೌನ್ಶಿಪ್ ವಿಷಯ. ಸರ್ಕಾರ ಅದರ ಪರ ಇದೆ, ವಿರೋಧ ಪಕ್ಷಗಳು ಅದರ ವಿರುದ್ಧ ಇದ್ದಾವೆ. ರೈತರಲ್ಲೂ ಎರಡು ಗುಂಪುಗಳು. ಹೀಗಿರುವಾಗ ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರಿಬೇಕು ಅನ್ನುವುದಾದರೆ ಯಾಕೆ, ಇದು ಇಲ್ಲಿಗೆ ನಿಲ್ಲಬೇಕು ಅನ್ನುವುದಾದರೂ ಯಾಕೆ? ಈ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. JDSನಿಂದ ಪ್ರದೀಪ್ ಅವರು, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕ ರೈತರು ಮತ್ತು ಪಕ್ಷಗಳ ಪ್ರತಿನಿಧಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇಬ್ಬರಿಗೂ ಸ್ವಾಗತ. ನಮಸ್ತೆ. ನಟರಾಜ್ ಗೌಡ್ರೆ, ಸರ್ಕಾರ ಹಠಕ್ಕೆ ಬಿದ್ದು ಬಿಟ್ಟಿದೆ, ಯೋಜನೆ ಮಾಡಲೇಬೇಕು ಅಂತ. ಯಾಕೆ ಇಷ್ಟೊಂದು ಹಠ? ಯಾಕೆ ರೈತರ ವಿರೋಧ ಕಟ್ಕೊಳ್ತೀರಿ? ರೈತರ ವಿರೋಧ ಅಲ್ಲ, ಅಟಕ್ ಬಿದ್ದಿರೋದು ಯಾಕೆ ಅಂದರೆ ರೈತರು ಪರವಾಗಿರೋದಕ್ಕೆ ಅಟಕ್ ಬಿದ್ದಿರೋದು. 20 ವರ್ಷದಿಂದ ಅವರು ಯಾವ ಬವಣೆಯನ್ನು ಅನುಭವಿಸಿದ್ದಾರೆ, ಯಾವ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ, ಅದಕ್ಕೆ ಮುಕ್ತಿ ಕಾಣಿಸ್ಬೇಕು. ಆಮೇಲೆ ಈ ಯೋಜನೆ ಅವತ್ತಿಂದ ಎಲ್ಲೂ ನಿಂತಿಲ್ಲ. ಯಾವತ್ತೂ ಈ ಯೋಜನೆಯ ಯಾರಾದರೂ ರೆಡ್ ಝೋನ್ ತೆಗೆದು ಅನುಕೂಲ ಮಾಡಿಕೊಟ್ಟಿದ್ರೆ ಯಾರದು ಅಬ್ಜೆಕ್ಷನ್ ಇರ್ತಿರ್ಲಿಲ್ಲ. ಅದನ್ನು ಮುಂದುವರ್ಸ್ಕೊಂಡೇ ಬಂದಿದ್ದಾರೆ. ಮಾನ್ಯ ಯಡಿಯೂರಪ್ಪನವರು ಕೊನೆ ಬಾರಿ 2020 ಕೂಡ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ. ಅಂತಿಮ ನಿರ್ಧಾರ ಈಗ ರೈತರ ಬವಣೆ ನೀಗಬೇಕು ಅಂದ್ರೆ ಜಮೀನು ಮಾರಬೇಕು. ಇಲ್ಲ, ನೋಡ್ರಿ, ಅಭಿವೃದ್ಧಿ ಅನ್ನೋದೇನು ಗೊತ್ತಾ? ಕೈಗಾರಿಕಾ ಅಭಿವೃದ್ಧಿ ಹೆಂಗಾಗ್ತದೆ? ಇಲ್ಲಿ ಮರುಭೂಮಿಲ್ಲ ಮಾಡ್ತಾರೆ. ರೈತರು ಜಮೀನು ತೆಗೆದುಕೊಂಡು ಅವ್ರಿಗೆ ಅನುಕೂಲ ಆಗಂಗೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ದ ಫಸ್ಟ್ ಸ್ಟೇಕ್ ಹೋಲ್ಡರ್, ಹೂ ಇಸ್ ದ ಫಸ್ಟ್ ಸ್ಟೇಕ್ ಹೋಲ್ಡರ್? ದ ಫಾರ್ಮರ್ಸ್ ಆರ್ ದ ಫಸ್ಟ್ ಸ್ಟೇಕ್ ಹೋಲ್ಡರ್. ಅದಾದ್ಮೇಲೆ ಸರ್ಕಾರ, ಅದಾದ್ಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದಾದ್ಮೇಲೆ ಕಾರ್ಖಾನೆಗಳು, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸೇರಿ ಒಂದು ಅಭಿವೃದ್ಧಿ ಅಂತ ಆಗೋದು. ರೈತರನ್ನ ಒಳಗೊಂಡಂತೆ ಅವ್ರನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರ ಪಾಲುಗೊಳ್ಳಕ್ಕೆ ಅಗತ್ಯ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಮೀನು ಕೊಟ್ಟು ರೈತರನ್ನ ಒಳಗೊಂಡು ಅಭಿವೃದ್ಧಿ ಆಯ್ತಲ್ಲ, ಹಂಗೆ ಕರೆಕ್ಟ್. ನೀವು ಅದನ್ನು ಕರೆಕ್ಟ್ ಸರಿಯಾದ ಮಾಹಿತಿ ಹೇಳಿದ್ರಿ ನೀವು. ಯಾಕಂದ್ರೆ ದೇವನಹಳ್ಳಿದಲ್ಲಿ ಕೇಳಿ ನೋಡಿ, ದೇವನಹಳ್ಳಿದಲ್ಲಿ ಅದೊಂದೇ ಜಾಗ ಅಲ್ಲ. ನೀವು ಚನ್ನರಾಯಪಟ್ಟಣದ ಮಾತ್ರ ಮಾತಾಡ್ತಾ ಇದ್ದೀರಿ. ದೇವನಹಳ್ಳಿ ತಾಲೂಕಲ್ಲಿ, ದೇವನಹಳ್ಳಿ ತಾಲೂಕಿನಲ್ಲಿ ಇಲ್ಲಿವರೆಗೂ ರೈತರು ಕೊಟ್ಟಿರ್ತಕ್ಕಂಥ ಜಮೀನು 6,000 ಎಕರೆ. ಅದು ಬೇರೆ ಬೇರೆ ಜಾಗಗಳಲ್ಲಿ ತಾವು ನೋಡಿದ್ದೀರಿ. ಈ ಕೆಲವು ಜಾಗದಲ್ಲಿ ಎಲ್ಲಿ 95% ರೈತರು ಒಪ್ಪಿಗೆ ಕೊಟ್ಟಿಲ್ಲ, ಅದನ್ನು ಕೈ ಬಿಡಲಾಗಿದೆ. ಅದೇ ಇಡೀ ರಾಜ್ಯದಲ್ಲಿ ಈಗ ಕ್ವೀನ್ ಸಿಟಿ ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ 5,800 ಎಕರೆ ಅಕ್ವಿಷನ್ ನಡೀತಾ ಇದೆ. ಅಲ್ಲಿ 80% ರೈತರು ಅನುಮತಿ ಕೊಟ್ಟಿದ್ದಾರೆ. ಶಿಡ್ಲಘಟ್ಟದಲ್ಲಿ 5,000 ಎಕರೆ ಅಕ್ವಿಷನ್ ನಡೀತಾ ಇದೆ. ಅಲ್ಲೂ ಕೂಡ ರೈತರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಎಲ್ಲೆಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ಲೆಲ್ಲ ಕಡೆ ಅಭಿವೃದ್ಧಿಯನ್ನು ಮಾಡಲೇಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು 20ರಿಂದ 22 ಕಡೆ ಅಕ್ವಿಷನ್ ನಡೀತಾ ಇದೆ, ಕೈಗಾರಿಕರಣ ನಡೀತಾ ಇದೆ. ಆಗಿರ್ಬೇಕಾದ್ರೆ ಇಲ್ಲೂ ಕೂಡ, ಬಿಡದಿನಲ್ಲೂ ಕೂಡ ರೈತರು ವಾಲಂಟಿಯರ್ ಆಗಿ ಬಂದು ಇದಕ್ಕೊಂದು ಮುಕ್ತಿ ಕಾಣಿಸಿ, ಇದು ದಯವಿಟ್ಟು ಇದನ್ನು ಒಂದು ಯೋಜನೆಯನ್ನು ಕೈಗೊಳ್ಳಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿರೋದ್ರಿಂದ ತ್ವರಿತಗತಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರೈತರು 85% 90% ರೈತರು ಅಲ್ಲಿನ ರೈತರು ಭಾಳ ಸಂತೋಷವಾಗಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ವಾಲಂಟಿಯರ್ ಆಗಿ ಬಂದು ನಮ್ಮ ಇಲಿ ಜಾಗದಿಂದಲೇ ನಮ್ಮ ಶಂಕುಸ್ಥಾಪನೆ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಈಗ ನೀವು ಫಸ್ಟ್ ಅಧಿಸೂಚನೆ ಒಂದು ನೋಡಿದಿರಿ, 518 ಎಕರೆನಲ್ಲಿ ಸುಮಾರು ಮೋರ್ ದ್ಯಾನ್ 85% ರೈತರು ಆಲ್ರೆಡಿ ಅನುಮತಿ ಪತ್ರಕ್ಕೆ ಸಹಿ ಹಾಕಿಬಿಟ್ಟಿದ್ದಾರೆ. 85% ರೈತರು ಪೊರಕೆ ಹಿಡ್ಕೊಂಡು ನಿಂತರು. 10-15% ರೈತರು 5%. ಅದು ಯಾಕಂದ್ರೆ ಈಗ ಏನ್ ಗೊತ್ತಾ, ಈ ರಾಜಕೀಯ ನಡೀತದೆ. ಮಾನ್ಯ ಕುಮಾರಸ್ವಾಮಿ ಅವ್ರಿಗಾಗ್ಬೋದು ಅಥವಾ ಅಶೋಕ್ ಅವ್ರಿಗಾಗ್ಬೋದು, ತಮ್ಮ ರಾಜಕೀಯದ ಅಸ್ತಿತ್ವ ಕಾಡ್ತಾ ಇದೆ. ಅದಕ್ಕೆ ಪಾಪ ಆ ರೈತರಿಗೆ ದಿಕ್ಕು ತಪ್ಪಿಸಿ ಪ್ರಚೋದನೆ ಮಾಡಿ ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕಾಗಿ ಪ್ರಚಲಿತದಲ್ಲಿ ಇರಲಿಕ್ಕೋಸ್ಕರ ಈ ರೀತಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ಅಗತ್ಯ ಇರಲಿಲ್ಲ. ಆಕ್ಚುಲಿ ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು 2018 ಮುಖ್ಯಮಂತ್ರಿ JDS ಉಳಿಬೇಕು ಅಂದ್ರೆ ಟೌನ್ಶಿಪ್ ಆಗಬಾರದು. ಹಂಗಿಲ್ಲ, ಅದು ಕೇವಲ ರಾಮನಗರ. ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಡದಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ ಮಾನ್ಯ ಕುಮಾರಸ್ವಾಮಿ ಅವರು. 5,800 ಎಕರೆ ಕ್ವೀನ್ ಸಿಟಿಗೆ ಅಕ್ವೈರ್ ಆಗ್ತಾ ಇದೆಯಲ್ಲ. ಈಗ ಶಿಡ್ಲಘಟ್ಟದಲ್ಲಿ 5,000 ಎಕರೆ ಅಕ್ವೈರ್ ಆಗ್ತಾ ಇದೆಯಲ್ಲ, ಆಲ್ರೆಡಿ ಅಕ್ವೈರ್ ಆಗ್ತಾ ಇದೆ. ಸೊ ಅದಕ್ಕೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಲಿ, ಮಾಡ್ತಾರಾ? ಇಲ್ಲಿಲ್ಲ. ಮೈಸೂರಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ ಅಕ್ವೈರ್ ಆಗ್ತಾ ಇದೆ, ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಿದಾರ? ಇಲ್ಲ. ಬೆಳಗಾವಿಯಲ್ಲಿ ಮಾಡ್ತಾ ಇದಾರ, ಗದಗಲ್ಲಿ ಮಾಡ್ತಾ ಇದಾರ, ಬಿಜಾಪುರಲ್ಲಿ ಕೂಡ ಇಂಡಸ್ಟ್ರಿಗೆ ಅಕ್ವೈರ್ ಆಗ್ತಾ ಇದೆ, ಇವನ್ ಹಾಸನಲ್ಲಿ ಆಗ್ತಾ ಇದೆ. ಸರ್, ಅಲ್ಲಿ ರೈತರು ಬನ್ನಿ 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 ಅಂತ ಕರೀತಾರೆ. ಈಗ ಕುಮಾರಸ್ವಾಮಿ ಅವ್ರಿಗೆ ಬನ್ನಿ 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 ಅಂತ ಕರೀತಾರೆ. ಕುಮಾರಸ್ವಾಮಿ ಅವ್ರಿಗೆ ಏನ್ ಗೊತ್ತಾ, ತಾವು ಎಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ, ಎಲ್ಲಿ ರಾಜಕೀಯ ಅವ್ರದ್ದು ಎಂಡಿಂಗ್ ಆಗ್ತಾ ಇದೆ, ಆ ಜಾಗದಲ್ಲಿ ತಾವು ಭವಿಷ್ಯ ಕಾಣ್ಕೋಬೇಕು, ತಮ್ಮ ಮಗನಿಗೆ ಭವಿಷ್ಯ ಕೊಡಬೇಕು, ಅದಕ್ಕಾಗಿ ಈ ರೀತಿಯ ನಾಟಕವನ್ನು ಆಡ್ತಿದ್ದಾರೆ. ಅದು ಅಗತ್ಯ ಇಲ್ಲ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು, 2006ರಲ್ಲಿ ಅವ್ರು ಶುರು ಮಾಡಿದವರು 2018 ಕೂಡ ಮುಖ್ಯಮಂತ್ರಿ ಆಗಿದ್ರು. ಯಾಕೆ ಅದನ್ನ ರೆಡ್ ಝೋನ್ ತೆಗೆದು ಬಿಟ್ಬಿಡ್ಲಿಲ್ಲ? ಅದನ್ನ ಎಲ್ಲೋ ಝೋನ್ ಆದ್ರೂ ಅವತ್ತು ಎಲ್ಲೋ ಝೋನ್ ಆದ್ರೂ ಮಾಡ್ಬೋದಾಗಿತ್ತು. ರೈತರು ಮಾರಂಗೂ ಇಲ್ಲ, ಕಟ್ಟಂಗೂ ಇಲ್ಲ, ಕನ್ವರ್ಷನ್ ಮಾಡಂಗೂ ಇಲ್ಲ. ಪಾಪ ಅವ್ರನ್ನ ಯಾಕೆ ಅಷ್ಟೊಂದು ಚಿತ್ರಹಿಂಸೆ ಕೊಡಬೇಕಾಗಿತ್ತು? ಅದಾದ್ಮೇಲೆ ಯಡಿಯೂರಪ್ಪನವ್ರು ಬಂದರು 2020ರಲ್ಲಿ. 2020 ಮೇ 18ನೇ ತಾರೀಕು ಅವರು ಒಂದು ರೆಸಲ್ಯೂಷನ್, ಇಲ್ಲ ನಮಗೆ ಬೇಕಾಗಿದೆ 9,000 ಎಕರೆ ಬೇಕಾಗಿದೆ, ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ಕೈಗಾರಿಕೆ, ವಸತಿ ಮತ್ತು ಇಂಡಸ್ಟ್ರಿ, ವಾಣಿಜ್ಯ ಇದಕ್ಕೋಸ್ಕರ ಬೇಕಾಗಿದೆ, ಅದಕ್ಕಾಗಿ ಮುಂದುವರಿಸ್ತೀವಿ ಅಂತ ಹೇಳಿದಾರಲ್ಲ 2020ರಲ್ಲಿ. ಬೇರೆ ಬಿಟ್ಬಿಡಿ,
2020ರಲ್ಲಿ 1000 ಎಕರೆ ಬಿಡದಿಲ್ಲಿ ಅಕ್ವೈರ್ ಮಾಡಿದಾಗ ಸುಮಾರು 80 ಲಕ್ಷ ರೂಪಾಯಿ 90 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವತ್ತು ಅಕ್ವೈರ್ ಮಾಡಲ್ಲ 1000 ಎಕರೆ. ಆ ಸಮಯದಲ್ಲಿ ಅವ್ರಿಗೇನು ಹೋರಾಟ ಮಾಡ್ಬೇಕಂತ ಅನ್ಸಿಲ್ವಾ ಅವಾಗ? ಕೇವಲ 5 ವರ್ಷಗಳಲ್ಲಿ ರೈತರಿಗೆ 80 ಲಕ್ಷ ರೂಪಾಯಿಂದ 2.5 ಕೋಟಿ ರೂಪಾಯಿವರೆಗೂ ಇವಾಗ ಅವ್ರಿಗೆ ಕಾಂಪನ್ಸೇಷನ್ ಸಿಗ್ತಾ ಇದೆ. ಅವರ ಭಾವನೆ ನೀಗ್ತದೆ. ಅವರೇನು ರೈತರೇನು ಬೇಡ ಅಂದವ್ರು, ಹಣ ಬೇಡ ಅಂದವ್ರು 50-50 ಶೇರ್ಗೆ ಹೋಗ್ತಾರೆ. ಅವ್ರಿಗೆ ಬಿಡಿ, ಬದುಕಕ್ಕೆ ಬಿಡಿ. ನೀವ್ಯಾಕೆ ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಚುನಾವಣೆ ಮಾಡಿ ಆ ಸಮಯ ಬಂದು ಹೋರಾಟ ಮಾಡಿ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ರೈತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಸೊ ಈ ಹೋರಾಟದ ಹಿಂದೆ JDS ಇದೆ ಬೇಸಿಕಲಿ, ನೀವು ಹೇಳ್ತಾ ಇರೋದು ಅದನ್ನ 100%. ಅದು ಏನ್ ಗೊತ್ತಾ, 85% ರೈತರು ಒಪ್ಕೊ ಕೊಟ್ಟ ಮೇಲೆ ನೀವು ಇನ್ನು 15% ರೈತ ಇಟ್ಕೊಂಡು ಅವ್ರಿಗೆ ಗೊಂದಲ ಮೂಡಿಸಿ ಮಾಡೋ ಅಗತ್ಯನೇ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, 1 ಗುಂಟೆ ಜಮೀನನ್ನು ಕೂಡ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳೋದಿಲ್ಲ, ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಅವ್ರೇನು ನಾಟಕ ಆಡ್ತಾ ಇರೋದು, ಪ್ರಾಸನ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ಇದು ಬಿಟ್ಟು ಬೇರೆ ಎಲ್ಲಾದ್ರೂ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇಲ್ಲ? ನೋಡಿ 100% ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಒಂದು ಮಾತು ಹೇಳಿದಿರಲ್ಲ, 85-90% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, 85-90% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ವಾರದಿಂದ ಹೇಳ್ತಾ ಇದ್ದೀನಿ ರೀ, ಒಂದು ಪ್ರಿಂಟ್ಔಟ್ ತೆಗೆದು ಬಿಡಿ. ಸರಿ, ಒಪ್ಪಿಕೊಂಡಿರುವ ರೈತರ ಹೆಸರು, ಕರೆಕ್ಟ್, ಅವರ ಜಮೀನು, ಸರ್ವೆ ನಂಬರು, ಸರಿ, ಒಪ್ಪಿಕೊಳ್ಳದೇ ಇರುವ ರೈತರ ಹೆಸರು, ಸರಿ, ಅವರ ಸರ್ವೆ ನಂಬರು, ಜಮೀನು ತೆಗೆದು ಆ ಗ್ರಾಮ ಪಂಚಾಯತಿ ಮುಂದೊಂದು ಪ್ರಿಂಟ್ಔಟ್ ಹಾಕ್ಬಿಡಿ ಅಂತ. ನೋಡಿ, ಈಗ ತುಂಬಾ ಇದು ಸರಿ. ಈ ಮಾತನ್ನ ಕುಮಾರಸ್ವಾಮಿ ಅವರು ಕೇಳಬೇಕು, ಆಕ್ಚುಲಿ ಅಶೋಕ್ ಅವರು ಕೇಳಬೇಕು, ಚರ್ಚೆಗೆ ಬರಬೇಕು, ಮಾಹಿತಿ ತಗೋಬೇಕು. ಮಾಹಿತಿ ತೆಗೆದುಕೊಳ್ಳದಲ್ಲೇ ರೈತರು ಗೊಂದಲ ಮೂಡಿಸಬಾರ್ದು. ನೋಡಿ, 5730 ಕುಮಾರಸ್ವಾಮಿ ಅವರಿಗೆ ಅಶೋಕ್ ಅವ್ರಿಗೆ ಉತ್ತರ ಕೊಡ್ತಿದ್ದೀನಿ ಅನ್ಕೋಬೇಡಿ. ಇಲ್ಲ, ನಾವು ರೈತರಿಗೆ ಉತ್ತರ ಕೊಡ್ತಾ ಇದ್ದೀವಿ. 15% ರೈತರು ಯಾರು ಆಮೇಲೆ ಇದು ಬಿಡದಿಯ ಟೌನ್ಶಿಪ್ ವಿಷಯ ಬರೀ ಬಿಡದಿಗಷ್ಟೇ ಉಳ್ಕೊಂಡಿಲ್ಲ, ಇದು ರಾಜ್ಯ ತುಂಬಾ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೆ ರಾಜ್ಯದ ಜನರಿಗೆ ಹೇಳ್ದಂಗೆ ಆಗುತ್ತೆ. ಇಲ್ಲ, ಖಂಡಿತ. ಈಗ ನೋಡಿ, ಈಗ ನಾವೇನು ಹೇಳ್ತಾ ಇದೀವಿ ಅಂದ್ರೆ 5703 ರೈತರಿಗೆ ನೋಟಿಸ್ ಅನ್ನ ಕೊಟ್ಟು ನಿಮ್ಮ ಜಮೀನನ್ನು ನಾವು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಈ ತರ ಅಧಿಸೂಚನೆಯನ್ನು, ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದೀವಿ. ನಿಮ್ದೇನೋ ತಕರಾರು ಇದ್ರೆ ಬಂದು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳಿದಾಗ ಸುಮಾರು 704 ರೈತರು ಮಾತ್ರ, 5703ರಲ್ಲಿ 704 ರೈತರು ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು, ನಾವು ಜಮೀನು ಕೊಡೋಕೆ ಇಷ್ಟ ಇಲ್ಲ ಅಂತ. ಅದನ್ನು ನಾವು ಅವ್ರಿಗೆ ಮತ್ತೆ ಕನ್ವಿನ್ಸ್ ಮಾಡ್ತೀವಿ. ಅಲ್ಲಿಗೆ ಕೆಲವು ಸಲ ಏನಾಗುತ್ತೆ, ಕೆಲವು ಜಾಗಗಳಲ್ಲಿ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕಾಗಿ ಬರಬಹುದು, ಕೆಲವು ಜಾಗಗಳಲ್ಲಿ ಬಿಡಬೇಕಾಗಬಹುದು. ಅದನ್ನ ಅಲ್ಲಿ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೆ, ಸರ್ಕಾರ ತೀರ್ಮಾನ ಮಾಡುತ್ತೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ತೀರ್ಮಾನ ಮಾಡುತ್ತೆ. ಆದರೆ ಈ ಯೋಜನೆಯನ್ನು ಕೈ ಬಿಡೋ ಪ್ರಮೇಯನೇ ಇಲ್ಲ. ಆದ್ರೆ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು 2006ರಿಂದ 2020ವರೆಗೂ 21ವರೆಗೂ ಅವರೇ ಇದ್ರು. 4 ಜನ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿ ಕೂಡ ಮುಖ್ಯಮಂತ್ರಿ ಆಗಿದ್ರು. ಅವಾಗೆಲ್ಲ ಅದು ಇರ್ಲಿ ಅಂತಾನೆ ಹೇಳಿರ್ತಕ್ಕಂಥದ್ದು. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಸಭೆಗಳನ್ನ ಮಾಡಿದ್ದಾರೆ, ರೈತರ ಸಮೇತ ಮಾಡಿ ಇದು ಮುಂದುವರಿಯಬೇಕು, ಈ ಯೋಜನೆ ಕಾರ್ಯಗತ ಆಗಬೇಕು ಅಂತಾನೆ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನದು ಕಾರ್ಯಗತ ಆಗಬಾರ್ದು ಅಂತ ಹೇಳುವಂಥದ್ದು? ಓಕೆ, ಒಂದು ನಿಮಿಷ ಪ್ರದೀಪ್ ಅವರೇ, ಬೆಂಗಳೂರು ಉಸಿರುಗಟ್ಟಿಸ್ತಾ ಇದೆ ಸ್ವಾಮಿ, ಇರೋದಕ್ಕೆ ಜಾಗ ಇಲ್ಲ ಜನರಿಗೆ. ಯಾಕೆ ಒಂದು ಟೌನ್ಶಿಪ್ ಆಗೋದು ಬೇಕಾಗಿಲ್ವಾ ನಿಮಗೆ? ಹೌದು, ಟೌನ್ಶಿಪ್ ಆಗಬೇಕು, ಇದೆಲ್ಲ ನಗರಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸು ಕಂಡಿದ್ದೆ UPA ಗೌರ್ಮೆಂಟು. SEZ ಕಾನ್ಸೆಪ್ಟ್ ತಗೊಂಡಿದ್ದೆ ಕಾಂಗ್ರೆಸ್ ಸರ್ಕಾರ. ಅದರ ಮುಂದುವರಿದ ಭಾಗವಾಗಿಯೇ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರಿಗೆ ಪತ್ರವನ್ನು ಬರೆದರು. SEZ ನೀವು ನಗರಗಳನ್ನು ನಿರ್ಮಾಣ ಮಾಡಬೇಕು ಅಂತ. ಅದರ ನಗರಗಳನ್ನು ನಿರ್ಮಾಣ ಮಾಡೋಕ್ಕೆ 5 ನಗರಗಳನ್ನು ಐಡೆಂಟಿಫೈ ಮಾಡಿದ್ರು. ಒಂದು ಬಿಡದಿ, ಸಾತ್ನೂರು, ಕಸಬಾ, ನಂದಗುಡಿ ಮತ್ತು ಸೋಲೂರು. ಪೈಲಟ್ ಪ್ರಾಜೆಕ್ಟ್ ಆಗಿ ಬಿಡದಿಯನ್ನು ತೆಗೆದುಕೊಂಡ್ರು. ಅವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರು HK ಪಾಟೀಲ್ರವ್ರ ನೇತೃತ್ವದಲ್ಲಿ. ಅವರು ನಂದಗುಡಿ ಕ್ಷೇತ್ರಕ್ಕೆ ಹೋಗಿ ಅವತ್ತು ದೊಡ್ಡ ಮಟ್ಟದ ರೈತರಲ್ಲಿ ಬೆಳೆಗಳನ್ನು ಬೆಳೀತಾಯಿದ್ರು, ಹಣ್ಣನ್ನು ಬೆಳೀತಾಯಿದ್ರು. ಅಲ್ಲಿ ಹೋಗಿ ಹೋರಾಟವನ್ನು ಮಾಡಿ ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಿದ್ರು. ರಿಪೋರ್ಟನ್ನು ಕೊಟ್ಟರು. ಅದಾದಮೇಲೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಮಾತಿದು, ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಟೌನ್ಶಿಪ್ಗಳ ಹೆಸರಿನಲ್ಲಿ ವಿಶೇಷ ಆರ್ಥಿಕ ವಲಯ ಮಾಡುತ್ತೇವೆ ಎನ್ನುವ ಹೆಸರಿನಲ್ಲಿ ಕೈಗಾರಿಕೆಗಳನ್ನು ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಮಾಡುತ್ತೇವೆ ಎಂದು ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚನ್ನಪಟ್ಟಣ, ದೊಡ್ಡಬಳ್ಳಾಪುರ, ಮಾಗಡಿ, ಹೊಸಕೋಟೆ, ದೇವನಹಳ್ಳಿ, ಕನಕಪುರ, ಕೋಲಾರ, ಮೈಸೂರು ಜಿಲ್ಲೆ ಸೇರಿದಂತೆ ನೀವು SEZ ಮಾಡುವುದಾದರೆ ಹೋಗಿ ದೂರದಲ್ಲಿ ಮಾಡಿ, ಹಾಸನದಲ್ಲಿ ಮಾಡಿ, ಮಂಡ್ಯಕ್ಕೆ ಹೋಗಿ ಅಥವಾ ದೂರದಲ್ಲಿರುವ ಜಿಲ್ಲೆಗಳಿಗೆ ಹೋಗಿ ಮಾಡಿ. ಇದು ಸಿದ್ದರಾಮಯ್ಯವರು ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟರು. ಅದಾದ್ಮೇಲೆ ಮುಂದುವರೆದು ಹೇಳ್ತಾರೆ. ಅವರೇ ಏನು ಹೇಳ್ತಾರೆ ಅಂದರೆ, ನನಗಿರುವ ಬ್ರೀಫ್
ಅನ್ನು ನಾನು ಹೇಳಿಬಿಡುತ್ತೇನೆ. ಆಮೇಲೆ ಅವರು ಮಾತನಾಡುತ್ತಾರೆ. ಈಗ SEZ ಕಲ್ಪನೆಯ ಬಗ್ಗೆ ಹೇಳಿದ್ದಾರೆ. ದೇಶಪಾಂಡೆ ಅವರು ಬಹಳ ದೀರ್ಘಕಾಲ ಕೈಗಾರಿಕಾ ಮಂತ್ರಿ ಆಗಿದ್ದರು. ಅವರ ಕಾಲದಲ್ಲೇ ಇದೆಲ್ಲ ಪ್ರಾರಂಭವಾಗಿದ್ದು, ಕೇಂದ್ರ ಸರ್ಕಾರದಲ್ಲೂ ಕೂಡ SEZ ಆಗಬೇಕೆಂದು 2005ರಲ್ಲಿ ಒಂದು ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡದಿಯಲ್ಲಿ ಮಾಡಿ ಎಂದು ಹೇಳಿಲ್ಲ. ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಎಂದು ಹೇಳಿಲ್ಲ. ರೈತರ ಹತ್ತಿರ ನೇರವಾಗಿ ಜಮೀನನ್ನು ತೆಗೆದುಕೊಳ್ಳಿ, ರೈತರ ಹತ್ತಿರ ನೇರವಾಗಿ ಜಮೀನನ್ನು ಕೊಂಡುಕೊಳ್ಳಿ. SEZನಲ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಮಾಡಬೇಕೆಂದು ಹೇಳಿದ್ದಾರೆ. ಇದು ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದಿ ಹೌಸ್ ಹೇಳಿರ್ತಕ್ಕಂಥದ್ದು. ಸೊ ಆವಾಗ ಯಾವ ಪಕ್ಷ ಇದನ್ನ ಖಂಡ ತುಂಡವಾಗಿ ವಿರೋಧ ಮಾಡಿತ್ತು, ಅವರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅವಾಗ ಮಾಡ್ತೀನಿ ಅಂತ ಹೊರಟಿದ್ದ ನೀವು ಈಗ ಬೇಡ ಅಂತ ವಿರೋಧ ಮಾಡ್ತಾ ಇದ್ದೀರಿ. ಕೇಳಿ, ಅವತ್ತು ನಾವು ವಿರೋಧ ಮಾಡಿದ್ವಲ್ಲ, ಅವಾಗ ಮಾಡ್ಬೇಕು ಅಂತ ಹೊರಟಿದ್ರಲ್ಲ, ನಾವು ಮಾಡಿದ್ವಲ್ಲ, ಸ್ಟಾಪ್ ಮಾಡಿದ್ವಲ್ಲ ನಾವು. ಇರಿ ಯಾಕೆ ಸರ್ ನೀವು ಮಾತಾಡ್ತಿದ್ದೀರಿ, ಸುಮ್ಮನಿರಿ. ಅದಾದ್ಮೇಲೆ 2013ರಿಂದ 2026ರವರೆಗೆ ಮಧ್ಯದಲ್ಲಿ 2 ವರ್ಷ ಬಿಜೆಪಿ ಇತ್ತು, ಕಾಂಗ್ರೆಸ್ ಜನತಾದಳ ಜೊತೆನೂ ಕೂಡ ಕಾಂಗ್ರೆಸ್ ಇತ್ತು. ಅಲ್ಲಿಗೆ ಹೆಚ್ಚು ಕಮ್ಮಿ 20 ವರ್ಷ ಅವರೇ ಅಧಿಕಾರದಲ್ಲವ್ರೆ. ಹಂಗಂದ್ರೆ ನಾವು ಮಾಡಿದಾಗ, ನಾವು 2007ರಲ್ಲಿ ಮಾಡ್ದೋ, ಹಂಗಂದ್ರೆ ವಿರೋಧ ಮಾಡಿದಾಗ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಾವು ಮಾಡಿದಂಥ ಈ ಪ್ರಾಜೆಕ್ಟ್ನ ತೆಗಿಬೇಕಾಗಿತ್ತು. ಏನು ಹೇಳ್ಬಿಡ್ತಾವ್ರ, ಸೀಜ್ ಮಾಡೋರು ಅಂತ ತೆಗಿಬೇಕಾಯ್ತು. ವಿರೋಧ ವಿರೋಧ ಇಲ್ಲ ಅಂದ್ರೆ ಯಾಕೆ ಮಾತಾಡ್ತಿದ್ರಲ್ಲ? ನೀವು ರೆಡ್ ಝೋನ್ ಮಾಡ್ಬಿಟ್ರಿ ಅಂದ್ರೆ 2013ರಲ್ಲಿ ಈ ಕಾನ್ಸೆಪ್ಟ್ ಇವೆಲ್ಲ ರೈತರು ಬೆಳಿತಾವ್ರೆ ಅಂತ ಹೋಗಿ ಹಣ್ಣು ಹಂಪ್ಲ ಎಲ್ಲ ತೋರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿದ್ರಲ್ಲ. ನಿಮಗೆ ಆ ಕಲ್ಪನೆ ಇದ್ರೆ ನೀವು ಹೋಗಿ ತೆಗಿಬೇಕಾಯ್ತಲ್ಲ ರೆಡ್ ಝೋನ್. ಆಗಾರ 2013 ಅಧಿಕಾರಕ್ಕೆ ಬಂದ್ರಲ್ಲ ನೀವು. ಸಿದ್ದರಾಮಯ್ಯರು ಫ್ಲೋರ್ ಆಫ್ ದಿ ಹೌಸ್ ಈಗ ಮಾತಾಡಿದವರು ತೆಗಿಬೇಕಲ್ಲ, ತೆಗೆದು ಅದನ್ನ ರೈತರಿಗೂ ಕೊಡ್ಬೇಕಾಯ್ತಲ್ಲ. ಇವತ್ತವರೆಗೂ ಅಧಿಕಾರದಲ್ಲಿ ಅವರೇ ತೆಗಲಿಲ್ಲ. ಆದ್ರೆ ಇವತ್ತು DK ಶಿವಕುಮಾರ್ ಆಟಕ್ಕೆ ಬಿದ್ದಿದ್ದಾರೆ. ಯಾಕೆ? ಸಿದ್ದರಾಮಯ್ಯ 2023ಕ್ಕೆ ಬಂದಾಗೂ ಮಾಡಲಿಲ್ಲ. ಈಗ ಇವರು 2025 ಹಂಗೆ ನಾನು ಹೆಂಗೆ ಅನ್ಕೋತೀನಿ, ವಿರೋಧ ಇದ್ದದ್ದು ಸಿದ್ದರಾಮಯ್ಯನವ್ರದ್ದು. DK ಶಿವಕುಮಾರ್ ಮಾತಾಡಿದ್ದಾರೆ. DK ಶಿವಕುಮಾರ್ ಏನು ಮಾತಾಡಿದ್ದಾರೆ ಹೇಳ್ತೀನಿ ಕೇಳಿ. DK ಶಿವಕುಮಾರ್ ಅವರು ಕೂಡ ಈ ಯೋಜನೆ ಬಗ್ಗೆ ದೊಡ್ಡ ಮಟ್ಟದ ವಿರೋಧವನ್ನು ಮಾತಾಡ್ತಾರೆ, ಅಡ್ಜಸ್ಟ್ಮೆಂಟ್ ಅಂತ ಮಾತಾಡ್ತಾರೆ. ಕಟ್ಟಾ ಸುಬ್ರಹ್ಮಣ್ಯನ ಜೊತೆ ಅವ್ರಿಗೂ ವಾದ ನಡೀತದೆ. ಇದು ಫ್ಲೋರ್ ಆಫ್ ದಿ ಹೌಸ್. DK ಶಿವಕುಮಾರ್ ಅವರು ಕೂಡ ಈ ಯೋಜನೆ ವಿರೋಧ ಮಾಡ್ತಾರೆ. ಆದರೆ ಇವತ್ತು ಯಾಕೆ ಹೋಗಿದಿರಿ, ಅದ್ರ ಮೇಲೆ ಇಂಟ್ರೆಸ್ಟ್ ಏನು, ಅವತ್ತಿಗೂ ಇವತ್ತಿಗೂ ನಿಮ್ಮ ಕಾನ್ಫ್ಲಿಕ್ಟ್ ಏನು ನಿಮ್ಮ ಕಾಂಟ್ರಾಡಿಕ್ಷರಿ, ನಿಮ್ಮ ಕಾಂಟ್ರಾಡಿಕ್ಷನ್ ನೀವು ಹೇಳ್ರಿ. ಬಿಟ್ಟವಲ್ವಾ, ನಾವು ಹೇಳಿದ್ವಲ್ಲ, ನಾವು ಇರಿ ಫ್ಲೇರ್ ಆಫ್ ದಿ ಹೌಸ್ ಕುಮಾರಣ್ಣವ್ರು ಹೇಳಿರ್ತಕ್ಕಲ್ಲ. ಅಲ್ಲ ಒಂದು ನಿಮಿಷ ಪ್ರದೀಪ್ ಅವ್ರು, ನನಗೆ ಒಟ್ಟಾರೆ ಯೋಜನೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ? ಒಂದು ದೊಡ್ಡ ಬಾವಿ ತೋಡಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೆ ಅನ್ನಿಸ್ತು. ಅವ್ರು ತೋಡಕ್ಕೆ ಶುರು ಮಾಡಿದ್ರು. ಆಮೇಲೆ ಜನರಿಗೆ ಬೇಕಾಗಿಲ್ಲ ಈ ಬಾವಿ ಅನಿಸಿ ಅವ್ರು ಪೂರ್ತಿ ಮುಚ್ಚಲಿಲ್ಲ, ಅದನ್ನ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ರು. ಇರಿ ಸರ್, ಈಗ ಕುಮಾರ್ ಒಂದು ನಿಮಿಷ ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟರೆ ಅರ್ಧಕ್ಕೆ ಬಾವಿ ಹಂಗೆ ಬಿಟ್ಟು ಬಂದ್ಬಿಟ್ರು. ಈಗ DK ಶಿವಕುಮಾರ್ ಅವರು ಹೆಂಗಾರು ಮಾಡಿ ಇದರಲ್ಲಿ ಜಲ ತೆಗಿಯೋದೆ ಅಂತ ನಿಂತ್ಕೊಂಡಿದ್ದಾರೆ. ಬಾವಿಯಲ್ಲಿ ರೈತರನ್ನ ದುಡ್ತಿದ್ದಾರೆ ಅಂತ. ಈಗ ನಿಮ್ದಕ್ಕೆ ಬರ್ತೀವಿ. ಕುಮಾರಣ್ಣವರು ಮಾಡೋರಂತಾನೆ ಇಟ್ಕೊಳ್ಳೋಣ. ನಿಮ್ಮ ಪ್ರಕಾರನೇ ಅವ್ರು ಪ್ರಿಲಿಮಿನರಿ ಪ್ರಸ್ತಾಪ ಮಾಡಿದ್ದು ನಿಜ. ಅವ್ರು ಹೇಳ್ತಾ ಇರೋದೇ ಬಾವಿ ಮುಚ್ಚಬೇಕಾಗಿತ್ತು, ನೀವು ಹಂಗೆ ಆಗ್ಬಿಟ್ರಿ ಅಂತ. ಎಲ್ಲ ಅಧಿಕಾರ ಹೋಯ್ತಲ್ಲ ನಮಗೆ. ಆಕಸ್ಮಿಕವಾಗಿ ಇದ್ದಿದ್ದೆ 20 ತಿಂಗಳು. ಆಕಸ್ಮಿಕವಾಗಿ ನಾವು ಚೀಫ್ ಮಿನಿಸ್ಟರ್ ಆಗಿದ್ದು ಕುಮಾರಣ್ಣವರು. ಮತ್ತೆ 14 ತಿಂಗಳು ಆಕಸ್ಮಿಕವಾಗಿ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಇದ್ವಲ್ಲ, ಕಾಂಗ್ರೆಸ್ ಅವ್ರ ಜೊತೆ ಇದ್ದಲ್ಲ, ತೆಗಿಬೇಕಿತ್ತಲ್ಲ ಅವ್ರಾಗ ಇದ್ದಿದ್ರೆ, ಹೇಳ್ಬೇಕಿತ್ತಲ್ಲ. ಚರ್ಚೆಗೆ ಬರಲಿಲ್ಲ. ಇರಿ ಕೇಳಿ, ಆವತ್ತು ಕುಮಾರಣ್ಣವರು ಫ್ಲೋರ್ ಆಫ್ ದಿ ಹೌಸ್ ಉತ್ತರ ಕೊಡ್ತಾರೆ. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು, ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SEZನ ವಿಚಾರವಾಗಿ ಮತ್ತು ತೀರ್ಮಾನ ಮಾಡುವುದಕ್ಕೆ ಹೋಗಿಲ್ಲ, ಹೋಗುವುದೂ ಇಲ್ಲ. ಇದು ಫ್ಲೋರ್ ಆಫ್ ದಿ ಹೌಸ್ ಕೊಟ್ಟಿರ್ತಕ್ಕಂಥದ್ದು. ನೀವೆಲ್ಲ ವಿರೋಧ ಮಾಡ್ತಿದ್ರಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಇದು ರೆಕಾರ್ಡ್ ಆನ್ ರೆಕಾರ್ಡ್. ಇದು ನೀವು ಇಲ್ಲಿಸಲದ ಆರೋಪಗಳನ್ನ ಬೇಕಾಬಿಟ್ಟು ಇವತ್ತು ಅಟಕ್ ಬಿದ್ದುಕೊಂಡು ನೀವು ಯಾವ್ದೋ ಕಮಿಷನ್ ಆಸೆಗೋಸ್ಕರನೋ ಏನ್ ಕಮಿಷನ್ ಸಿಗುತ್ತೆ ಹೇಳಿದ್ರಲ್ಲ, ಯಾವ ನೀವು ಕಿಕ್ ಬ್ಯಾಕ್ ಇದೆ ಅದರಲ್ಲಿ, ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಇದೆ. ಯಾರಿಂದ ಬರ್ತದೆ ಅಂದ್ರೆ, ಇವತ್ತು ನೀವು ಬರ್ಕೊಳ್ತಾ ಇರ್ತಕ್ಕಂಥ ಏನು ಇವತ್ತು BDA BBMP ಏನು ನೀವು ತಗೋಬತ್ತಾ ಇದ್ರಲ್ಲ ಹಣ, ಅದ್ರ ಕಿಕ್ ಬ್ಯಾಕ್ ಇದೆ ಅದರಲ್ಲಿ. ಕಿಕ್ ಬ್ಯಾಕ್ ಇರೋದಕ್ಕೇನೆ ಇದು ಗಾಳಿಲಿ ಗುಂಡು ಹೊಡೆದಂಗ. ಗಾಳಿ ಗುಂಡಲ್ಲ, ಹೆಂಗ್ ಬರುತ್ತೆ ದುಡ್ಡು? ಗಾಳಿ ಗುಂಡಲ್ಲ. ಈಗ ನೀವು ಯಾವುದೇ ಯೋಜನೆಗಳನ್ನ ತಗೊಳ್ಳಿ, ಈಗ ನೀವು ಇವ್ರು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಅಷ್ಟೇ. ಇವತ್ತು 100 ರೂಪಾಯಿ ಬೆಲೆ ಬಾಳ್ತಂದ್ರೆ 5 ರೂಪಾಯಿಗೆ ಹಾಕ್ತಾರೆ, 400 ರೂಪಾಯಿ ಕಿಕ್ ಬ್ಯಾಕ್ ಇಸ್ಕೊತಾರೆ. ನಿಮ್ಗೆ ಎಲ್ಲಿ ಗೊತ್ತಾಗುತ್ತದು? ಎಲ್ಲ ಲೆಕ್ಕಕ್ಕೆ ಸಿಗಲ್ಲ ಅದು. ಅಲ್ಲ, ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವ್ರದ್ದು ಕಿಕ್ ಬ್ಯಾಕ್ ತಗೊಳ್ಳೋ ಪ್ಲಾನ್ ಐತೆ 2007ರಲ್ಲಿ. ಕಿಕ್ ಬ್ಯಾಕ್ ಆಯ್ತು ಹಾಗೆ ತಗೋಣ. ಈ ಇವ್ರಂಗೆ ನಾವು ಸಾಲ ಮಾಡ್ತಾ ಇರಲಿಲ್ಲ. ಅವತ್ತು 400 ಕೋಟಿ ರೂಪಾಯಿನ ಈ ಸರ್ಕಾರಕ್ಕೆ ಅಡಮಾನ ಇಟ್ಟಿದ್ರು.
ಡೆಪಾಸಿಟ್ ಇಟ್ಟಿದ್ದು ಟೆಂಡರ್ ಅದು ಡೆಪಾಸಿಟ್ ಇಟ್ಟು ನಾವೇ ಯೋಜನೆ ಸಂಪೂರ್ಣ ಮುಗಿಸಿ ನೀವು ಕೊಡ್ತೀವಿ ಅಂತ ಹೇಳಿದ್ದು. ಇವ್ರಂಗೆ BBMPಲಿ BDAನಲ್ಲಿ CS ಇಟ್ಕೊಂಡು ಅಡಮಾನ ಇಟ್ಬಿಟ್ಟು ಹುಡ್ಕೋದಲ್ಲಿ ಸಾಲ ತಗೊಬಂದು ಕೊಡ್ತಾ ಇರಲಿಲ್ಲ. ಮತ್ತು ಅವತ್ತು ಆ ಯೋಜನೆಗೆ ರೈತರದ್ದು ಬಗ್ಗೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ರೈತರನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಒಬ್ಬ 2 ಬೆಳೆ ಬೆಳೆಯೋನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಹಾಲು ಉತ್ಪಾದನೆ ಮಾಡೋನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಮಾವು ಬೆಳೆಯೋನ್ನ ಯಾವ ರೀತಿ ಕನ್ಸಿಡರ್ ಮಾಡಿ, ಅದಕ್ಕೆಲ್ಲ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ನಿಯಮಗಳಿದ್ದಾವೆ. ನಿಯಮಗಳನ್ನೇ ಮಾಡಿದೆ ನೀವು. ಇವತ್ತು ಲ್ಯಾಂಡ್ ಅಕ್ವಿಷನ್ ಆಕ್ಟ್ಗೆ ವಿರುದ್ಧವಾಗಿ ಕೂಡ ಆಕ್ಟ್ ತಗೊಬಂದು ಸ್ಪೆಷಲ್ ಎನಾಕ್ಟ್ಮೆಂಟ್ಗೆ ನೀವು ಎನ್ವಿರಾನ್ಮೆಂಟ್ಗೆ ಮತ್ತೆ ಇದಕ್ಕೆ ವೇವಪ್ ಮಾಡಿದಿರಲ್ಲ, ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀರಲ್ಲ. ಯಾಕೆ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಿತ್ತು? ಜನ ಹೋಗೋರು, ಪಬ್ಲಿಕ್ ಕೋರ್ಟ್ಗೆ ಹೋಗೋರು, ಅದಕ್ಕೂ ಅವಕಾಶ ಕೊಡಲಿಲ್ಲ. ಗ್ರಾಮ ಸಭೆಗಳನ್ನ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ ಗ್ರಾಮ ಸಭೆಗಳನ್ನ ಮಾಡೋಕ್ಕಾಗಲಿಲ್ಲ? ಯಾಕೆ ನೋಟಿಸ್ ಕೊಡ್ತಲ್ಲ ನೀವು ಅಂದ್ರೆ ಬಿಕಾಸ್ ಆಫ್ ಸ್ಪೆಷಲ್ ಆಕ್ಟಲ್ಲಿ ಕೂಡ ಆಕ್ಟಲ್ಲಿ ತಗೊಬಂದು ನೀವು ಈಗ ಅಜಿತ್ ಒಂದೇ ಅವ್ರು ರೇಸ್ ಮಾಡಿದ್ದೆ ಟೆಕ್ನಿಕಲ್ ಪಾಯಿಂಟ್ ಕರೆಕ್ಟ್ ಇದೆ. ನೀವು 2013ರಲ್ಲಿ ಆಗಿನ UPA ಸರ್ಕಾರ ತಂದಿದ್ದ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ನ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತೀರಿ. ಅಕ್ವಿಸಿಷನ್ನೇ ಆ ಆ್ಯಕ್ಟ್ ಪ್ರಕಾರ ಮಾಡಿಕೊಡ್ರಿ. ಈಗ ನೋಡಿ, ಕೆಲವು ಯೋಜನೆಗಳಿಗೆ ಈ ಟೌನ್ಶಿಪ್ ಮಾಡುವುದರಿಂದ ಅಲ್ಲಿನ ರೈತರ ಮೇಲೆ ಏನು ಪರಿಣಾಮ ಆಗುತ್ತೆ, ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ, ಸಾಮಾಜಿಕ ಪರಿಣಾಮ ಏನು, ಇದ್ಯಾವುದರ ಅಧ್ಯಯನನೂ ಮಾಡೋದು ಬೇಡ ಅಂತಂದುಬಿಟ್ರೆ ಹೆಂಗದು? ಈಗ ಇದೇನೋ ಹೊಸದಾಗಿ ನಾವೇನೋ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂತಹ ರೆಡ್ ಝೋನು, ಹೊಸದಾಗಿ ಮಾಡಿರ್ತಕ್ಕಂತಹ ಒಂದು ಪರಿಕಲ್ಪನೆ, ಹೊಸದಾಗಿ ಮಾಡಿರ್ತಕ್ಕಂತಹ ರೈತರ ವಿರೋಧ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಯೋಜನೆ ಅನ್ನೋದು ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. 2006ರಲ್ಲಿ ಇವರು DLFಗೆ ಕೊಟ್ಟಾಗ, ಜಾಗತಿಕವಾಗಿ ಟೆಂಡರ್ನ ಕರೆದು ಕೊಟ್ಟಾಗ, ಇವರು ಅವತ್ತಿನ ಸಮ್ಮಿಶ್ರ ಸರ್ಕಾರದ ತಮ್ಮ ಸ್ನೇಹಿತರನ್ನು ಕೂಡ ಕೇಳಿಲ್ಲ. ಏಕಪಕ್ಷೀಯವಾಗಿ ಕುಮಾರಸ್ವಾಮಿಯವರು ಆ ಟೆಂಡರ್ನ ಅವ್ರಿಗೆ ಅವಾರ್ಡ್ ಮಾಡಿದ್ದಾರೆ. ಆ 400 ಕೋಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಅಂತ ಕೇಳಪಟ್ಟೆ ನಾನು. ಇಲ್ಲ, ಗೊತ್ತಿಲ್ಲ. 400 ಕೋಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕಿಕ್ ಬ್ಯಾಕ್ ಬಂತು ಅನ್ನೋದನ್ನ ಅವರೇ ರಿವೀಲ್ ಮಾಡಲಿ, ನಮ್ಗೆ ಗೊತ್ತಿಲ್ಲ ಅದು ಮಾಹಿತಿಯನ್ನ. ಆದರೆ ಯಾವಾಗ ರಿಸೆಷನ್ ಬಂತು, ಜಾಗತಿಕ ರಿಸೆಷನ್ ಬಂತು, DLF ಹಿಂದೆ ಸರಿದ್ದಾರೆ. ಹಿಂದೆ ಸರ್ 400 ಕೋಟಿ ವಾಪಸ್ ತಗೊಂಡ್ರು. ಅವರು 400 ಕೋಟಿ ವಾಪಸ್ ತಗೊಂಡ್ರು. ಯಾವ್ದಾದ್ರು ಟೆಂಡರ್ ಪ್ರಕ್ರಿಯೆಯಲ್ಲಿ ಅವ್ರು ಹಿಂದೆ ಸರಿದ್ರೆ ಅದನ್ನ ಮುಟ್ಗೋಲ್ ಹಾಕೊಂತಾರೆ. ಓಕೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಟೆಂಡರ್ ಅವಾರ್ಡ್ ಆಗಿ ಅವ್ರಿಗೆ ವಾಪಸ್ ಹೋದ್ರೆ ಇನ್ನೊಂದು ಟೆಂಡರ್ ಆಗಿ ಹಣ ಬರೋವರೆಗೂ ಆ ಹಣವನ್ನು ಅವ್ರು ಕೊಡೋದಿಲ್ಲ. DLF ಯಾಕೆ ಉಪಕಾರ ಮಾಡಿದ್ರಿ ಅವಾಗ ಅಂತ ಕೇಳ್ತಾ ಇದ್ರಿ ನೀವು. ಮಾನ್ಯ ಯಡಿಯೂರಪ್ಪನವರ ಮೇಲೆ ಅದನ್ನ ರೀಫಂಡ್ ಮಾಡಿದ್ದು. ಮಾನ್ಯ ಯಡಿಯೂರಪ್ಪನವರು ಎಷ್ಟು ರೀಫಂಡ್ ತಗೊಂಡ್ರು, ಅದ್ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕೊಟ್ರು ಅದು ನಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಕಿಕ್ ಬ್ಯಾಕ್ ಅಲ್ಲಿ ಎಷ್ಟು ಹಣ ಬಂತು ಅವ್ರಿಗೆ. ತಗೊಂಡವ್ರಂತೂ ಹೇಳಲ್ಲ, ಕೊಟ್ಟವ್ರು ಹೇಳ್ಬೋದು. ಅವ್ರಿಗೆ DLF ಯಾರ್ದು ಅನ್ನೋದು ನಿಮಗೂ ಗೊತ್ತಿಲ್ಲ. ಯಾರದೇ ಆಗಿರ್ಲಿ, ಒಂದು ಕಂಪನಿ ಯಾರದೇ ಆಗಿರ್ಲಿ, ವಾದ್ರಾ ಕುಟುಂಬಕ್ಕೆ ಸೇರಿದ್ದು ಅವ್ರು ಎಷ್ಟು ಕೊಟ್ರು ಅಂತ ಹೇಳಿ. ಈಗ ಅದನ್ನ ನೀವು ಹೇಳಿ. ವಾದ್ರಾ ಕುಟುಂಬಕ್ಕೆ ಸೇರಿದ್ದು ಅವ್ರು ಎಷ್ಟು ಕಿಕ್ ಬ್ಯಾಕ್ ಮಾಡಿ ಎಷ್ಟು ಡಿಪಾರ್ಟ್ ಕಂಪನಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಪ್ಲೀಸ್. ಈಗ ಅವರು ಈಗ ಕಿಕ್ ಬ್ಯಾಕ್ ಬಗ್ಗೆ ಮಾತಾಡ್ತಿದ್ರಲ್ಲ, ಇವಾಗ ಏನು ಇನ್ನು ಕೆಲಸನೇ ಶುರುವಾಗಿಲ್ಲ, ಪಾಪ ರೈತರಿಗೆ ಹಣ ಹೋಗ್ಬೇಕಾಗಿದೆ. ಅದಕ್ಕೆ ನಾವು ಹೌದು ಸಾಲ ಮಾಡ್ತೀವಿ. ನಟರಾಜ್ ಗೌಡ್ರೆ, ಪ್ರದೀಪ್ ಅವರೇ, ನೀವು ರಾಜಕೀಯ ಪಕ್ಷಗಳ ವಕ್ತಾರರು, ಕಿಕ್ ಬ್ಯಾಕ್ ಅದು ಇದೆಲ್ಲ ಮಾತಾಡ್ಬೋದು. ನಾವು ಒಬ್ಬ ಪತ್ರಕರ್ತ, ನನ್ನ ಕೈಯಲ್ಲಿ ಡಾಕ್ಯುಮೆಂಟ್ ಇಲ್ಲದೆ, ಪ್ರೂಫ್ ಇಲ್ಲದೆ ಏನು ಮಾತಾಡಕ್ಕಾಗೋದಿಲ್ಲ. ಆದ್ರಿಂದ ಅವ್ರಿಗೆ ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗ ಮಾನ್ಯ ಜಗದೀಶ್ ಶೆಟ್ಟರ್ ಆಗ್ಬೋದು, ಸದಾನಂದ ಗೌಡ್ರು, ಸದಾನಂದ ಗೌಡ್ರು 4 ರೆಡ್ ಝೋನ್ ತೆಗೆದ್ರಲ್ಲ, ಒಂದನ್ನು ಮಾತ್ರ ಉಳಿಸಿದ್ರು. ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಬೇಕು ಅಂತಂದವರು ಸದಾನಂದ ಗೌಡ್ರು. ಅದು ಕುಮಾರಸ್ವಾಮಿನೂ ಅಲ್ಲ, ಯಡಿಯೂರಪ್ಪನೂ ಅಲ್ಲ. ಈ 4 ರೆಡ್ ಝೋನ್ನ ತೆಗೆದು, 4 ಟೌನ್ಶಿಪ್ಪನ್ನು ತೆಗೆದು ಇದೊಂದು ಟೌನ್ಶಿಪ್ಪನ್ನು ಉಳಿಸ್ಕೊಂಡ್ರು ಅವರು. ಅದನ್ನೇ ಜಗದೀಶ್ ಶೆಟ್ಟರು ಮುಂದುವರಿಸಿದ್ರು, ಅದನ್ನೇ ಕುಮಾರಸ್ವಾಮಿಯವರು ಮುಂದುವರಿಸಿದ್ರು. ಅದೇ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಗೇನ್ ಅಲ್ಲಿನ ರೈತರು, ಬೈರಮಂಗಲದ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಬಂದು ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ರು, ತೆಗಿರಿ ರೆಡ್ ಝೋನ್ ಆಗಿದೆ, ಇವಾಗ ನೀವು ಬಂದಿದ್ದೀರಿ ಮತ್ತೆ 2ನೇ ಬಾರಿ ತೆಗಿರಿ ಅಂತ. ತೆಗಿಲಿಲ್ಲ, ಅದ್ರ ಚರ್ಚೆಗೆ ತಗೊಳ್ಳಿಲ್ಲ. ಮಾನ್ಯ ದೊಡ್ಡ ದೇವೇಗೌಡರ ಜೊತೆ, ಅವ್ರ ಜೊತೆ ಹೋದ ಕೂಡ ರೈತರು ಭೇಟಿ ಮಾಡಿದ್ರು ಅವ್ರನ್ನ. ನೋಡಿ ಸ್ವಾಮಿ, ಇವಾಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ದಯವಿಟ್ಟು ತೆಗೀರಿದನ ಅಂತ. ಅವರು ಅದನ್ನು ನಿರಾಕರಿಸಿದ್ರು. ಹೋಗಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿ, ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೋ ಕೇಳಿದ್ರು. ಯಡಿಯೂರಪ್ಪನವರು ದೊಡ್ಡದಾಗಿ ಅದಕ್ಕೆ ಪ್ರಾಜೆಕ್ಟ್ನ ಲಾಂಚ್ ಮಾಡಿ ನಾನೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು, 9,000 ಎಕರೆ ಬೇಕು ಅಂತೇಳಿ 2020 ಮೇ 18ನೇ ತಾರೀಕು ಮತ್ತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಮುಂದುವರಿಬೇಕು ಪ್ರಾಜೆಕ್ಟ್ ಅಂತ ಹೇಳಿ. ಅದಾಗಿ ಇದ್ದಕ್ಕಿದ್ದಂಗೆ 4 ವರ್ಷದಲ್ಲಿ ಏನು ಇವ್ರು ಬದಲಾವಣೆ ಕಂಡದ್ದೇನು? ಯಾವ ಬದಲಾವಣೆಯನ್ನು ಕಂಡಿದ್ದಾರೆ ಇವರು? ಯಾವ ರೈತರು ಇವ್ರಿಗೆ ಇಲ್ಲ ಇದು ಆಗಲೇಬಾರದು ಅಂತ ಹೇಳಿದ್ರು, ಆಗಲೇಬೇಕು ಅಂತ ಹೇಳಿ ರೈತರು ಎಲ್ಲ ಸಮಯದಲ್ಲೂ ಎಲ್ಲ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಿದ್ದಾರೆ.
ಇಲ್ಲ ಇದನ್ನ ರೆಡ್ ಝೋನ್ ಮಾಡ್ತಾ ಬೇಸಿಕಲಿ ತಾವು ಹೇಳ್ತಾ ಇರೋದು ಎಲ್ಲ ಮುಖ್ಯಮಂತ್ರಿಗಳು ಮುಂದುವರಿಸ್ತಾ ಬಂದ್ರು ನಾವು ಇದನ್ನ ಫೈನಲ್ ಸ್ಟೇಜಿಗೆ ತರ್ತಾ ಇದ್ದೀವಿ. ರೈತರದ್ದು ಏನಾಗಿದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ರು, ನನ್ನ ಕನಸಿನ ಯೋಜನೆ ಅಲ್ಲ ಇದು. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಒಳ್ಳೆಯ ಯೋಜನೆ, ಇದು ಒಳ್ಳೆಯ ಯೋಜನೆ. ಅದು ಯಡಿಯೂರಪ್ಪನವರು ಮಾಡಿದ್ರು ನಾವು ಸ್ವಾಗತ ಮಾಡ್ತಿದ್ವಿ. ಯಾಕಂದ್ರೆ ಈಗ 2020 ನಂತರ ಬೆಂಗಳೂರು ಎಷ್ಟು ದೊಡ್ಡದಾಗಿ ಬೆಳೆದಿದೆ. 2006ಗೂ 2020ಗೂ ಭಾಳ ವ್ಯತ್ಯಾಸ, ಜಗಜಾಂತರ ವ್ಯತ್ಯಾಸ ಇದೆ. ಅವಾಗ ಬಿಡದಿನದು ಒಂದು ರಿಮೋಟ್ ಏರಿಯಾ ಆಗಿತ್ತು. ಇವಾಗ ಬಿಡದಿಗೂ ಬೆಂಗಳೂರಿಗೂ ಕನೆಕ್ಟಿವಿಟಿ ಇದೆ. ಏನು ಪೆರಿಫೆರಲ್ ರಿಂಗ್ ರೋಡ್ ಆಗುತ್ತೆ, ಜನ ಜಾಸ್ತಿ, 1.5 ಕೋಟಿ ಜನ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಅಗತ್ಯ ಇದೆ. ಅಲ್ಲಿ ವರ್ಲ್ಡ್ ಕ್ಲಾಸ್ AICT ಬರುತ್ತೆ, ವಸತಿ ಸಮುಚ್ಚಯ ಬರ್ತವೆ, ಕೈಗಾರಿಕಾ ಸಂಕೀರ್ಣಗಳು ಬರ್ತವೆ, ವಾಣಿಜ್ಯ ಸಂಕೀರ್ಣಗಳು ಬರ್ತವೆ. ಅದು ಆಗಬೇಕು ಅನ್ನೋದು ಒಂದು ಪರಿಕಲ್ಪನೆ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಇದ್ದಾಗಲೇ 2020 ಪ್ರಿಲಿಮಿನರಿ ನೋಟಿಸ್ ಆಗಿರ್ತಕ್ಕಂಥದ್ದು. ಈಗ ಪ್ರಿಲಿಮಿನರಿ ನೋಟಿಸ್ ಆಗಿದ್ದು ಒಬ್ಬ ಉತ್ತರ ಕರ್ನಾಟಕದವನು ಎದುರಿಗೆ ನಿಂತ್ಕೊಂಡು ನೀವು ಅಲ್ಲಿ AICT ಬರುತ್ತೆ, ಅದು ಬರುತ್ತೆ, ಅಲ್ರಿ ಒಂದು ನಿಮಿಷ ನಟರಾಜ್ ಆ ತೆರಿಗೆ ಬರೋದು ಈಗ ನೋಡಿ, ಮೊನ್ನೆ ಯಡಿಯೂರಪ್ಪನವರು ಇದ್ದಾಗ 2020 ಬನ್ನಿ ಒಂದು ರೌಂಡ್ ಹೋಗ್ಬರೋಣ ನಮ್ಮೂರ ಕಡೆ. ಇಲ್ಲ ನಾವು ಏನು ಬಂದಿದೆ ಏನು ಬಂದಿಲ್ಲ ಅಲ್ಲಿ ತೋರಿಸ್ತೀವಿ ಒಂದ್ಸಲ. ಬಾಗಲಕೋಟೆ, ವಿಜಯನಗರ, ಆಮೇಲೆ ವಿಜಯಪುರ, ಇಲ್ಲೆಲ್ಲ ಈಗ ಜಮೀನು ಅಕ್ವೈರ್ ಆಗ್ತಾ ಇದ್ದಾವೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂದರೆ ಪುಣೆ ಮುಂಬೈಗೆ ಹೋಗ್ಬೇಕು. ಹೌದು, ವೇಶ್ಯಾವಾಟಿಕೆ ಮಾಡ್ಬೇಕಂದ್ರೂ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಅಲ್ಲಿನ ಜನರಿಗಿದೆ. ಪರಿಸ್ಥಿತಿ ಅದನ್ನ ಸರಿ ಮಾಡ್ಬೇಕಲ್ವಾ, ನಾವೆಲ್ಲ ಸರಿ ಮಾಡ್ಬೇಕಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು 22 ಕಡೆ ಈ ರಾಜ್ಯದಲ್ಲಿ 22 ಕಡೆ ಜಮೀನು ಅಕ್ವೈರ್ ಆಗ್ತಾ ಇದೆ. ಅಲ್ಲಿನ ರೈತರಿಗೂ ಹೆಚ್ಚಿನ ಕಾಂಪನ್ಸೇಷನ್ ಕೊಡ್ತಾರೆ, ಉದ್ಯೋಗದ ಕೂಡ ಭರವಸೆ ಕೊಟ್ಟಿದ್ದಾರೆ. ಈಗ ನೋಡಿ, ನೀವು ಏನು ಉದ್ಯೋಗ ಕೊಡ್ತಾರೆ ಅಂತ ಕೆಲವರು ಕೇಳ್ತಾರೆ. ಅಲ್ಲಿ ಕೌಶಲ್ಯ ಕೇಂದ್ರಗಳನ್ನು ತೆರೆದು ಅವರಿಗೆ ಕೌಶಲ್ಯವನ್ನು ಕೊಟ್ಟು ಉದ್ಯೋಗವನ್ನು ಖಾತ್ರಿಯಾಗಿ ಕೊಡ್ತೀವಿ. ಭೂ ರೈತರಿಗೆ ಉದ್ಯೋಗ ಕೊಡಬೇಕಾಗತ್ತೆ, ಒಬ್ರಿಗೆ ನಿವೇಶನ ಕೊಡಬೇಕಾಗತ್ತೆ, ಒಬ್ಬರಿಗೆ ಕಾಂಪನ್ಸೇಷನ್ ಹೆಚ್ಚಿಗೆ ಕೊಡಬೇಕಾಗತ್ತೆ. ಯಾರು ಮರಗಳು ಗಿಡಗಳು ಯಾರಿದ್ದು ಅವ್ರಿಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕಾಗ್ತದೆ. ಯಾವುದಕ್ಕೂ ಕಾಂಪನ್ಸೇಷನ್ ಈ ಕರ್ನಾಟಕದಲ್ಲಿ ಎಷ್ಟು ಅಷ್ಟು ಕಾಂಪನ್ಸೇಷನ್ ಕೊಡಿಲ್ಲ, ಆ ಕಾಂಪನ್ಸೇಷನನ್ನು ಬಿಡದಿನಲ್ಲಿ ಕೊಡ್ತಾ ಇದ್ದಾರೆ, ಈ ಸರ್ಕಾರ ಕೊಡ್ತಾ ಇದೆ. ರೈತರು 85% ರೈತರು ಸ್ವಾಗತ ಮಾಡಿದ್ದಾರೆ. ಕೆಲವು ರೈತರಿಗೆ ಖಂಡಿತವಾಗಿದ್ದೇ ಇರ್ತದೆ, ಅವ್ರಿಗೆ ಭಾವನಾತ್ಮಕವಾಗಿ ಅದು ಅಟ್ಯಾಚ್ಮೆಂಟ್ ಇರ್ತದೆ. ನಾನು ಹೆಂಗೆ ಜಮೀನು ಬಿಟ್ಕೊಡ್ಲಿ ಅಂತ ಅನಿಸ್ತಿರ್ತದೆ. ಆ ಸಮಯದಲ್ಲಿ ಅವ್ರು ಶೇರಿಂಗ್ ಹೋಗ್ಬೋದು 50-50. ಇದರ ಕಾಲು ಭಾಗ ಕಾಂಪನ್ಸೇಷನ್ ಕೊಟ್ಟರೆ ಪಾಳೆ ಹಚ್ಕೊಂಡು ಜಮೀನು ಕೊಡೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ತಯಾರಿದ್ದಾರೆ. ಈಗ ನೋಡಿ, ಇದರ ಕಾಲು ಭಾಗ ಕಾಂಪನ್ಸೇಷನ್ ಕೊಡ್ತೀನಿ ಅಂದ್ರೆ ಒಂದು ನಿಮಿಷ ಇಲ್ಲಿ ಏನು ಮಾಡಬೇಕು ಅಂತಿರಲ್ಲ ನೀವು. AICT ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಬನ್ನಿ ಸರ್ ಆ ಕಡೆ. ಈಗ ಬಿಜಾಪುರ ಅಲ್ಲಿ ಏನು ಕೊರತೆ ಇದೆ ಹೇಳಿ? ಏನು ಕರೆಂಟ್ ಇಲ್ವಾ, ನೀರಿಲ್ವಾ? ಈಗ ಅಲ್ಲೆಲ್ಲ ಇದೆ. ಈಗ ನೀವು ಹೇಳ್ತಾರೆ ಸರಿ ಇದೆ. ಅದಕ್ಕೆ ಬಿಜಾಪುರಲ್ಲೂ ಕೂಡ 1500 ಎಕರೆ ಜಮೀನು, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಬೇಕಂತ. ಬೆಳಗಾವಿಲೂ ಅಕ್ವಿಯೇಷನ್ ಆಗ್ತದೆ, ಈವನ್ ಹಾಸನಲ್ಲೂ ಕೂಡ ಅಕ್ವಿಯೇಷನ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ಆ ಸೆಮಿಕಂಡಕ್ಟರ್ ಫ್ಯಾಕ್ಟ್ರಿಗೆ, ಆಮೇಲೆ ಮಂಗಳೂರಿನಲ್ಲೂ ಕೂಡ ಆ ಸ್ಟಾರ್ಟಪ್ಪು ಮತ್ತು AICT ಮಾಡಬೇಕು, ಅಲ್ಲೂ ಒಂದು ಚಿಕ್ಕದಾಗಂತ ಅಲ್ಲೂ ಕೂಡ ಅಕ್ವಿಯೇಷನ್ ನಡೀತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಎಲ್ಲೆಲ್ಲಿ ಮ್ಯಾನ್ ಪವರ್ ಇರ್ತದೆ, ಯಾವುದಕ್ಕೆ ಕನೆಕ್ಟಿವಿಟಿ ಇರ್ತದೆ, ಇಲ್ಲಿನ ತೆರಿಗೆ ತೆಗೆದುಕೊಂಡು ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತಲ್ವಾ. ಅದಕ್ಕಾಗಿ ಈ ಅಭಿವೃದ್ಧಿಗೋಸ್ಕರ ಆಮೇಲೆ ನೋಡಿ 2020ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಇದನ್ನು ಮುಂದುವರಿಸಬೇಕು ಅಂತ ಸೂಚನೆ ಮಾಡಿದಾಗ ಅವ್ರದ್ದೊಂದು ಸಮೀಕ್ಷೆ ಇತ್ತು. ವಾರ್ಷಿಕವಾಗಿ 3,500 ಕೋಟಿ ರೂಪಾಯಿ ಆದಾಯ ಬರುತ್ತೆ ಇದಕ್ಕೆ, ಇಲ್ಲಿ ಒಂದು ಸ್ಮಾರ್ಟ್ ಸಿಟಿ AICT ಆದರೆ ಅಥವಾ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಆದರೆ ಅಂತ ಹೇಳಿ ಅವ್ರದೊಂದು ವರದಿ ಇದೆ. ಅದ್ರ ಪ್ರಕಾರ ಬರಲಿ ಬಿಡಿ, ಅಲ್ಲ ಹಾಗೆ ಅಭಿವೃದ್ಧಿ ಆಗಲಿ. 18,000 ಕೋಟಿ 20,000 ಕೋಟಿ ಬೇಕಾ? ಸರ್ಕಾರದ ಹೊಣೆಗಾರಿಕೆ ಇದೆ. ಯಾವ ಯೋಜನೆಗಳು ಸಾಲ ಮಾಡ್ದಲೆ, ಹುಡ್ಕೋದಲ್ಲಿ ಸಾಲ ಮಾಡ್ದಲೆ ಅಥವಾ ಬ್ಯಾಂಕಲ್ಲಿ ಸಾಲ ಮಾಡ್ದಲೆ ಯಾವ ಯೋಜನೆಗಳಾಗಿದ್ದಾವೆ? ಬೆಂಗಳೂರು ಟು ಮೈಸೂರು ಕಾರಿಡಾರ್ ರಸ್ತೆ ಆಯ್ತಲ್ಲ, ಇದಕ್ಕೂ 8,000 ಕೋಟಿ ಕೇಂದ್ರ ಸರ್ಕಾರ ಸಾಲ ಮಾಡಿದೆ. ಅದು ನಾವೇ ಹೊಣೆಗಾರಿಕೆ, ಅದು ನಮ್ಮದೇ ಜಮೀನು ಕೊಟ್ಟಿದ್ದೀವಿ, ಸಾಲನೂ ನಾವೇ ತೀರಿಸ್ತೀವಿ. ಅದೇನಾದ್ರು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂದರೆ ಆ ರೀತಿ ಅಭಿವೃದ್ಧಿ ಯೋಜನೆಗಳಿಗೆ ಸಾಲನೂ ಮಾಡಬೇಕಾಗತ್ತೆ. ಆದರೆ BJP ಮತ್ತು JDS ತಮ್ಮ ಅಸ್ತಿತ್ವಕ್ಕೋಸ್ಕರ ರೈತರಿಗೆ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಬಾರ್ದು. ಅವ್ರಿಗೆ ಒಳ್ಳೆ ಕಾಂಪನ್ಸೇಷನ್ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಅವರು ಜೀವನ ಕಟ್ಕೊತಾರೆ. ಅದಕ್ಕೆ ಹಣ ಬೇಡ ಅಂದರೆ ಅವ್ರು ಜಮೀನು ತಗೊಂತಾರೆ, 50-50 ಡೆವಲಪ್ಡ್ ಲ್ಯಾಂಡ್ ತಗೊಂತಾರೆ. ಅವ್ರಿಗೆ ರೇಷ್ಮೆ ಬೆಳೆಯೋದಿದೆ ಸರ್ ಆ ಜಮೀನಲ್ಲಿ, ಹೈನುಗಾರಿಕೆ ಮಾಡೋದಿದೆ, ರೈತರು ಕೂಡ ತೆಂಗು ಅಡಿಕೆ ಬೆಳೆಯೋದಿದೆ. ಈಗ ನಾವು ನಿಂತಿರ್ತಕ್ಕಂಥ ಜಾಗ, ಇದು ಜಾಗ ಒಂದ್ಸತಿ ತೋಟನೇ, ತೆಂಗಿನ ತೋಟನೇ. ನಾವು ನಿಂತಿರೋ ಜಾಗ, ಕೂತಿರೋ ಜಾಗ ತೆಂಗಿನ ತೋಟನೇ. ಯಾವಾಗಲೂ ಅಂದರೆ ಬದಲಾವಣೆ ಆಗ್ತಾ ಇರ್ತವೆ. ನಾವು ಇಲ್ಲಾಂದರೆ ಈ ಅಭಿವೃದ್ಧಿ ಎಲ್ಲ ಚೈನಾನೇ ಮಾಡಬೇಕಾ? ಇಂಡಸ್ಟ್ರಿಯಲ್ ಅಲ್ಲಿ ಚೈನಾನೇ ಮಾಡಬೇಕಾ? ಈಗ ಉತ್ತರ ಪ್ರದೇಶದಲ್ಲಿ NCR ರೀಜನ್ ಅಂತ ಆಗಿದೆ, ಹರಿಯಾಣ, ಉತ್ತರ ಪ್ರದೇಶ, ಡೆಲ್ಲಿ NCR ರೀಜನ್. ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ? ಅಲ್ಲಿ ಜಮೀನು ಕೊಟ್ಟಿಲ್ವಾ ರೈತರು? ಅಲ್ಲಿ ಸ್ವಾಧೀನ ಮಾಡ್ಕೊಂಡಿಲ್ವ ಅವರು? ಆ ರೀತಿ ಅಭಿವೃದ್ಧಿ ಎಲ್ಲ ಕಡೆ ಆಗಬೇಕಾದಾಗ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರು ಎಲ್ಲಿ ಮಾಡ್ತಾರೆ? ಅವರು ಅರಬ್ಬಿ ಸಮುದ್ರದಲ್ಲಿ ಮಾಡ್ತಾರಾ ಇಲ್ವಾ ಸಹಾರಾ ಮರುಭೂಮಿಲಿ ಮಾಡ್ತಾರಾ ಅಭಿವೃದ್ಧಿನ? ಅಭಿವೃದ್ಧಿ ಮಾಡೋದೇ ಯಾವುದೋ ಜಮೀನು ತಗೊಂಡಿದ್ದಾನೆ ಮಾಡೋವಂಥದ್ದು. ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ಲ ಅಂತ ಹೇಳೋಕ್ಕಾಗ್ತದ ನಾವು ಕುಮಾರಸ್ವಾಮಿ ಅವ್ರಿಗೆ? ಆದರೆ ಯಾವ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ಥರ ನಾಟಕವನ್ನು ಆಡ್ತಾ ಇದ್ದಾರೆ, ಅದನ್ನು ಅವ್ರು ಕೈ ಬಿಡಬೇಕು. ಆಮೇಲೆ ಅವರು ಮಾಡಿದ್ದನ್ನ ಮತ್ತು ನಿಮ್ಮ ರಾಹುಲ್ ಗಾಂಧಿ ಅವರು ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ತನಕ ಹೋಗಿ ನೋಡಿರಿ, ಇಲ್ಲಿ ಇಷ್ಟು ಮರಗಳಿದ್ದಾವೆ, ಇಷ್ಟು ಗಿಡಗಳಿದ್ದಾವೆ, ಹಚ್ಚ ಹಸುರಿದೆ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ವಿಡಿಯೋ ಹಾಕ್ತಾರೆ. ಒಂದು ರೈತರ ಜಮೀನಿಗೂ ಸೊ ಅವ್ರಿಗೂ ಇದನ್ನೇ ಕೇಳ್ತೀರಾ? ಎಕೋ ಸೆನ್ಸಿಟಿವ್ ಅವ್ರು ರಾಹುಲ್ ಗಾಂಧಿ ಅವ್ರಿಗೂ ಇದನ್ನೇ ಕೇಳ್ತೀರಾ ನೀವು? ಕೇಳಿ, ಏನು ಸಹಾರಾ ಮರುಭೂಮಿಯಲ್ಲಿ ಮಾಡೋಕ್ಕಾಗತ್ತಾ, ಅರಬ್ಬಿ ಸಮುದ್ರದಲ್ಲಿ ಮಾಡೋಕ್ಕಾಗತ್ತಾ? ಅದನ್ನ ಎಕೋ ಸೆನ್ಸಿಟಿವ್ ಅಂತಾರೆ ಆ ಪ್ಲೇಸ್ಗಳನ್ನು. ಯಾಕಂದರೆ
ಅಲ್ಲಿ ಯಾರು ವ್ಯವಸಾಯ ಮಾಡ್ತಾರೋ ಜಮೀನಲ್ಲ ತೊಗೊತಾ ಇರೋದು, ಅವರು ಕಾಡನ್ನು ತೆಗೆದುಕೊತಾ ಇರೋದು. ಎಲ್ಲಿ ವನ್ಯಜೀವಿಗಳಿದ್ದಾವೆ, ಎಲ್ಲಿ ಕಾಡಿದೆ, ಎಲ್ಲಿ ಉಸಿರಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಹಾಳು ಮಾಡ್ತೀವಿ ಅನ್ನೋದಾದರೆ ಈಗ ನಾವು ವೆಸ್ಟರ್ನ್ ಘಾಟಲ್ಲಿ ಹೋಗಿ ಮಾಡಿರ್ತಾರೆ ಹೇಳೋಕ್ಕಾಯ್ತದೆ? ನಾವು ಹೇಳ್ತೀವ? ನಾವೇ ಬಿಡ್ತೀವ? ಯಾರೇ ಬಂದರೂ ವೆಸ್ಟರ್ನ್ ಘಾಟಲ್ಲಿ ಮಾಡಕ್ಕೆ ಬಿಡ್ತೀವ? ನಾವು ಆ ಥರ ಅವಕಾಶ ಕೊಡ್ತೀವ? ಕೊಡೋದಿಲ್ಲ. ಎಲ್ಲಿ ರೈತರು ಬೆಳೆ ಈಗ ಅಲ್ಲಿ ವೃಷಾವತಿ ನದಿನಲ್ಲಿ ಪಾಪ ರೈತರು ಕಂಗಾಲಾಗಿದ್ದಾರೆ. ಒಂದಲ್ಲ ಒಂದು ದಿನದಕ್ಕೆ ಮುಕ್ತಿ ಬೇಕು ಅಂತ ಪ್ರತಿಯೊಬ್ಬ ರೈತರು, ಪ್ರೊಟೆಸ್ಟ್ ಮಾಡ್ತಿರೋ ರೈತರು ಕೂಡ ಅದಕ್ಕೆ ಕೇಳ್ತಿದ್ದಾರೆ. ಒಂದಲ್ಲ ಒಂದಿನ ನಮ್ಗೆ ಇದು ಮುಕ್ತಿ ಬೇಕು ಅಂತ. ಕಳೆದ 20 ವರ್ಷಗಳಲ್ಲಿ ನಮ್ಮವರು ಇಬ್ಬರೇ ಮುಖ್ಯಮಂತ್ರಿಗಳಾಗಿರೋದು. 5 ಜನ BJP JDS ಅಂದರೆ 5 ಜನ ಮುಖ್ಯಮಂತ್ರಿಗಳಾಗಿರೋದು 20 ವರ್ಷಗಳಲ್ಲಿ. ಕುಮಾರಸ್ವಾಮಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಅವರು, ಯಾರಾದರೂ ಅಲ್ಲಿ ಅದನ್ನು ಸರಿ ಮಾಡಬೇಕು, ಆ ಬೈರಮಂಗಲ ಕೆರೆಗೆ ಅದರ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು, STP ಹಾಕಬೇಕು, ಯಾರು ತೀರ್ಮಾನ ಮಾಡಿದ್ರಾ? ನಾವು ನಮ್ಮ ಸರ್ಕಾರ ಇವಾಗ ಅದನ್ನು ಕ್ಲೀನ್ ಮಾಡಬೇಕು, ಅಲ್ಲಿ 1000 ಎಕರೆ ಒಂದು ಪಾರ್ಕ್ ಮಾಡಬೇಕು, ಜನ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗಬೇಕು. ಪ್ರೊಟೆಸ್ಟ್ ಮಾಡ್ತಿರೋ ರೈತರು ಹೇಳ್ತಾರೆ ನಾವು ನಿಜವಾಗಿ ಕಂಗಾಲಾಗಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಈ ರೈತರು ಬೆಳೀತಾ ಇರೋ ತೆಂಗಿನ ಮರ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತಾ? ಅವು ಆಕ್ಸಿಜನ್ ಕೊಡ್ತಾವ? ಅದು ಆಕ್ಸಿಜನ್ ಕೊಡ್ತವೆ, ಆದರೆ ಒಂದು ಅಳುಕಿರುತ್ತೆ. ಏನು? ಯಾವುದೇ ರೀತಿಯಾಗಿ ಈ ಥರ ಕಲುಷಿತ ನೀರು ಬೆಳೀತಿರ್ತಾರಲ್ಲ, ಆ ರೈತರಿಗೂ ಅನಿಸ್ತಿರ್ತದೆ ಇಲ್ಲ ಇದು ಅಷ್ಟು ಸರಿ ಇಲ್ಲ ಅಂತ ಅನಿಸ್ತಿರ್ತದೆ. ಆ ಮನೋಭಾವನೆ ಬರುತ್ತೆ. ಆದರೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನ ಏನೋ ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಪಕ್ಷದವ್ರು ಬಂದು ಇಲ್ಲ ಇವ್ರಿಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಿ, ಏನೋ ಒಂದು ಚರ್ಚೆ ಮಾಡಲಿ, ಅದು ಬಿಟ್ಬಿಟ್ಟು ಕ್ಷುಲ್ಲಕ ರಾಜಕಾರಣ ಮಾಡೋದು ಬಿಡ್ಲಿ. ಬಿಡದಿ ಟೌನ್ಶಿಪ್ ಪರ ವಿರುದ್ಧ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. JDSನಿಂದ ಪ್ರದೀಪ್ ಅವರು, ಕಾಂಗ್ರೆಸ್ನಿಂದ ನಟರಾಜ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರಶ್ನಿಸೋದಕ್ಕೆ ರೈತ ಪ್ರತಿನಿಧಿಗಳು ಅನೇಕರಿದ್ದೀರಿ. ಒಬ್ಬರ ನಂತರ ಒಬ್ಬರಂತೆ ಪ್ರಶ್ನೆ ತಗೊಳ್ಳೋಣ. ನಿಮ್ಮ ಹೆಸರು ಹೇಳಿ ಆರಂಭ ಮಾಡಿ. ನನ್ನ ಹೆಸರು ಶ್ವೇತಾ ಅಂತ, ಹೊಸೂರಿಂದ ಬಂದಿದ್ದೀನಿ. ಸರ್ಗೆ, ನಟರಾಜ್ ಗೌಡ್ರು ಸರ್ಗೆ ಪ್ರಶ್ನೆ ಮಾಡ್ತಾ ಇರೋದು. ಸರ್, AC ರೂಮಲ್ಲಿ ಉತ್ತರ ಕೊಡ್ತಾರೆ. AC ರೂಮ್ ಅಲ್ಲ, ಅಸಿಸ್ಟೆಂಟ್ ಕಮಿಷನರ್ AC ಅವರು. ಅದೇ AC ಅವರು ಅಲ್ಲಿ ಉತ್ತರ ಕೊಡ್ತಾರೆ ನಮ್ಮ ಆಕ್ಷೇಪಣೆಗೆ ಅಂತ ಹೇಳಿದ್ರು. ಅವ್ರು ಹೇಳಿದ್ ಕರೆಕ್ಟು. ನಾನು ಹೋದೆ ಸರ್ ಆಕ್ಷೇಪಣೆಗೆ ಉತ್ತರ ಕೇಳಕ್ಕೆ. ಅವ್ರ ಮೊದಲನೇ ಆನ್ಸರ್ ಏನಂದ್ರೆ ರಾಜಕೀಯವಾಗಿ ಆನ್ಸರು, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ. ಮತ್ತು ನಾನು ಉತ್ತರ ಯಾರನ್ನ ಕೇಳ್ಬೇಕು ಸರ್? ಉತ್ತರ ಕರ್ನಾಟಕದವ್ರು ಕಾಯ್ತಿದ್ದಾರೆ ಸರ್. ಅವರು ದಿನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬನ್ನಿ ನಮ್ಮ ಜಾಗಕ್ಕೆ ಬನ್ನಿ ಅಂತ. ಅವ್ರನ್ನೂ ಅಭಿವೃದ್ಧಿ ಮಾಡಿ. ಈಗ ಇಲ್ಲಿ ಅಭಿವೃದ್ಧಿ ಆಗೋಗಿದೆ ಸಾಕಷ್ಟು, ಎಲ್ಲರೂ ಖುಷಿಯಾಗೇ ಇದ್ದಾರೆ, ಎಲ್ಲ ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಎಲ್ಲ ಚೆನ್ನಾಗೇ ಇದ್ದಾರಲ್ವಾ? ಬಿಟ್ಟು ಹೋಗಿ ಉತ್ತರ ಕರ್ನಾಟಕದವ್ರು ಪ್ರತಿದಿನ ಕರಿತಿದ್ದಾರೆ, ರೆಡ್ ಕಾರ್ಪೆಟ್ ಕೊಡ್ತಾರೆ, ನಮ್ಮಷ್ಟು ದುಡ್ಡು ಕೇಳಲ್ಲ, ಪ್ರೊಟೆಸ್ಟು ಮಾಡಲ್ಲ. ಹಂಗಿದ್ದಾಗ ನೀವು ಯಾಕೆ ಅಲ್ಲೋಗ್ತಿಲ್ಲ? ಇಲ್ಲೇ ಅಭಿವೃದ್ಧಿ ಮಾಡ್ತಿದ್ದೀರಾ, ಹೋಗಿ ಅಲ್ಲೋಗಿ ಕೇಳಿ. ಅವ್ರ ಭೂಮಿ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬನ್ನಿ. ನಾನು ಉತ್ತರ ಕರ್ನಾಟಕದಲ್ಲೂ ಕೂಡ ಕೈಗಾರಿಕೆಗೋಸ್ಕರ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗ್ತಾ ಇದೆ, ಬಿಜಾಪುರದಲ್ಲಿ ಆಗ್ತಾ ಇದೆ, ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಅನ್ನೋದು ಎಲ್ಲ ಕಡೆ ವಿಸ್ತರಣೆ ಆಗಬೇಕು. ಮುಂದೇನು ಹೇಳಿ ನಮಗೆ, ಮುಂದೇನು ಹೇಳಿ. ನಮ್ದು ಒಂದು ಈ ಮೈಸೂರು ಸ್ಯಾಂಡಲ್ ಸೋಪ್ ಇದೆ, ಅಲ್ಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಮಾಡ್ಬೇಕು ಅನ್ನೋರು ಕೂಡ ಬೆಂಗಳೂರಿಗೆ ಬರ್ಬೇಕಾ? ಇಲ್ಲ, ಹಂಗಿಲ್ಲ. ಈಗ ಅದಕ್ಕೆ ಡಿಸೆಂಟ್ರಲೈಸ್ ಆಗಬೇಕಲ್ಲ. ಸಬರ್ಬನ್ ಈಗ ಏನು ಬೆಂಗಳೂರು ಸುತ್ತಮುತ್ತಲು ಎಲ್ಲೆಲ್ಲಿ ಜಾಗಗಳಿದೆ, ಸ್ಯಾಟಲೈಟ್ ಟೌನ್ಶಿಪ್ ಕಾನ್ಸೆಪ್ಟ್ ಅಂತ ಯಾಕೆ ಬಂದಿರತಕ್ಕಂಥದ್ದು? ಈ ರೀತಿ ಬೆಂಗಳೂರಿನ ಜನನಿ ಬಿಡ ಪ್ಲೇಸನ್ನು ಸ್ವಲ್ಪ ವಿರಳ ಮಾಡಬೇಕು, ಆಚೆಗೂ ಕೊಡಬೇಕು ಅಂತೇಳಿ. ಈಗ ಬೆಂಗಳೂರಿನ ಬಿಡದಿನಲ್ಲಿ ಜನ ಏನಿದ್ದಾರೆ ಅವ್ರಿಗೂ ಬೆಂಗಳೂರದು ಅವಕಾಶಗಳು, ಅನುಕೂಲಗಳು, ಆರ್ಥಿಕ ಅವಕಾಶಗಳು ಅನುಕೂಲ ಆಗೋದಾದರೆ ಮಾಡಲಿ ಬಿಡಿ, ಅದಕ್ಕೆ ಅವಕಾಶ ತಗೊಳ್ಳಿ. ನೀವು ಹೇಳಿದ ನಿಜ, ಮಂಗಳೂರಲ್ಲೂ ಆಗಬೇಕು, ಬೆಳಗಾವಿಲೂ ಆಗಬೇಕು, ಕಲಬುರಗಿನಲ್ಲೂ ಆಗಬೇಕು, ಅದು ನಾನು ಒಪ್ತೀನಿ. ಅದಕ್ಕೆ ಅಲ್ಲೂ ಕೂಡ ನಡೀತದೆ. ಅಲ್ಲಿ ಏನು ಜಾಗಕ್ಕೆ ಅನುಕೂಲ ತಕ್ಕಂಥದ್ದು ಏನಿದೆ, ಬಳ್ಳಾರಿನಲ್ಲಿ ಜವಳಿ ಪಾರ್ಕ್ ಮಾಡ್ಬೋದು, ಕಲಬುರಗಿನಲ್ಲಿ ಜವಳಿ ಪಾರ್ಕ್ ಮಾಡ್ಬೋದು, ಅದು ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ನಡೀತಾ ಇದೆ. ನಿಧಾನಕ್ಕೆ ಮಾಡಿ, ಏನು ಅರ್ಜೆಂಟ್ ಇದೆ? ಇವು ನಡೀತಾ ಇದೆ. ನಿಧಾನಕ್ಕೆ ಮಾಡ್ರಿ, ಏನು ಅರ್ಜೆಂಟ್ ಏನಿದೆ? ನಮ್ಗೆ ಅರ್ಜೆಂಟ್ ಇರೋದು ಇಲ್ಲಿ, ನಮ್ಗೆ ಅರ್ಜೆಂಟ್ ಇದೆ ಇಲ್ಲಿ. ಇದನ್ನ ಅಲ್ಲಿ ಯಾರು ಹೋರಾಟ ಮಾಡ್ತಾ ಇಲ್ಲ, JDS BJP ಅಲ್ಲಿ ಯಾರು ಹೋರಾಟ ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ರಾಜಕೀಯ ಇಲ್ಲ, ಅಸ್ತಿತ್ವದ ಇಲ್ಲ. ಇಲ್ಲಿ ಅಸ್ತಿತ್ವ ಪರವಾಗಿರುವಂಥವ್ರು, ಟೌನ್ಶಿಪ್ನ ಪರವಾಗಿರುವಂಥವ್ರು. ನಮಸ್ತೆ, ನನ್ನ ಹೆಸರು ರಂಜಿತ್ ರಾಜಣ್ಣ ಅಂತ, ನಾನು ಹೊಸೂರು ಗ್ರಾಮಕ್ಕೆ ಸೇರಿರೋನು. ಓಕೆ. ಸೊ ಇವ್ರು ಹೇಳಿದ್ದು ಅಸಿಸ್ಟೆಂಟ್ ಕಮಿಷನರ್ ಅವರು ಅಲ್ಲಿ ಹೋದ ರೆಸ್ಪಾಂಡ್ ಮಾಡಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಅಲ್ಲಿ ಹಿಂಗಾಗಿದೆ ಅಂದರೆ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ, ನಾವು ಎಲ್ಲ 100 ಜನ ಹೋಗಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಕೆಲವರು ಈಚೆ ಕಡೆಯಿಂದ ಬರೋದು, ನ್ಯೂಸ್ ತೊಗೊಳೋದು ಅಥವಾ ಇಂಡೈರೆಕ್ಟಾಗಿ ಹೇಳೋದು, ಅಲ್ಲಿ ವಿಷಯಗಳು ತೊಗೊಳೋದು. ಅವ್ರೇನಂದ್ರೆ ಅಭಿವೃದ್ಧಿ ಪರವಾಗಿ ಒಂದು 4-5 ಮಾತಾಡ್ಬೋದು, ಅದನ್ನು ತೊಗೊಂಡು ಹಿಂಗೆ ಮಾಡ್ತವ್ರೆ ಅಂತ ಒಂದು ಪಕ್ಷದ ಪರವಾಗಿ ಅವರು ನೆಗೆಟಿವ್ ಹೋಗ್ಬೋದು ಅಂತ ಅಂದ್ಬಿಟ್ಟು. ಏನಂದ್ರಿ? ರಂಜಿತ್ ರಾಜಣ್ಣ. ರಂಜಿತ್ ಅವರೇ, ಒಂದು ಯೋಜನೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಲ್ಲ? ಹೌದು, ನಾನು ಟ್ರಾನ್ಸ್ಪರೆಂಟ್. ಈಗ ತಲೆತಲಾಂತರಗಳಿಂದ ಇರುವ ಜಮೀನು ಯಾವುದೋ ಒಂದು ಪ್ರಾಜೆಕ್ಟಿಗೆ ಹೋಗ್ತಾ ಇದೆ ಅಂತಂದರೆ, ಜಮೀನು ಕಳ್ಕೊಳ್ತಾ ಇರುವವರಿಗೆ ಕೊಡಬೇಕಾದ ಅಷ್ಟು ಮಾಹಿತಿಯನ್ನು ಕೊಡಬೇಕಾದದ್ದು ಸರ್ಕಾರದ ಕೆಲಸ. ಹೌದು. ಫಸ್ಟು ಬರ್ಬೇಕ್ರಿ, ಒಂದು ಅಧಿಕಾರಿಗಳ ಟೀಮ್ ಒಂದು ಬರಬೇಕು. ಈಗ ಟೀಮನ್ನು ಭೇಟಿ ಮಾಡಿದರೆ ಎಲ್ಲರೂ ಅನುಕೂಲವಾಗಿ ಕರೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ತುಂಬ ದೂರ ಇಲ್ಲ ಸರ್. ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮದಲ್ಲಿ ಟಾಟಾ ಪ್ರಾಜೆಕ್ಟ್ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಆ ಪ್ರಾಜೆಕ್ಟ್ ಗುಜರಾತಿಗೆ ಶಿಫ್ಟ್ ಆಯಿತು. ನಾ ಗುಜರಾತಿಗೆ ಹೋದಾಗ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಹೆಂಗಾಯಿತು ಅಂತ ನನಗೇನು ಇದ್ರದ್ದೇನು ತಲೆಯಲ್ಲಿರಲಿಲ್ಲ. ಆವಾಗ ಲ್ಯಾಂಡ್ ಅಕ್ವಿಸಿಷನ್ ಹೆಂಗಾಯಿತು ಅಂತ
ರೈತರನ್ನ ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ಒಂದು ಕಥೆ ಹೇಳಿದ್ರು ಅವರು. ಹೆಂಗಿತ್ತು ಆ ಇಡೀ ಪ್ರಾಸೆಸ್ಸು ಅಂತ. ಆ ಪ್ರಾಸೆಸ್ ಇಲ್ಲಿ ಮಾಡಿದರೆ ಬಹುಶಃ ಪ್ರತಿಭಟನೆ ಇದರ ಅರ್ಧ ಆಗ್ತಿತ್ತೋ ಏನೋ. ಸರ್, ಒಂದು ಒಂದು ಮುಖ್ಯವಾಗಿ- ನಿಮಿಷ ಇಲ್ಲ, ಇಲ್ಲ, ಇದು ಆ ಥರನೇ process ಇರಿ ರಂಜಿತ್ ಅವರು. ಅಲ್ಲ ಸರ್, ಇವ್ರು ಸುಳ್ಳು ಹೇಳ್ತಿದಾರಾ? ನಮ್ಮ ಮನೆಗೆ ಯಾವ ಅಧಿಕಾರಿನೂ ಬಂದಿಲ್ಲ, ನಮ್ಮ ಊರಿಗೆ ಯಾವ ಅಧಿಕಾರಿನೂ ಬಂದಿಲ್ಲ. ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಕ್ಲೀನ್ ಆಗಿ ಉತ್ತರ ಕೊಡ್ತೀನಿ. ಅಧಿಕಾರಿಗಳು ಬಿಡದಿಯಿಂದ ರಾಮನಗರ ತುಂಬಾ ದೂರ ಇಲ್ಲ, ಆಯ್ತಾ? ಯಾರು ಬೇಕಾದ್ರೂ ಹೋಗಿ ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಅಂದ್ಬಿಟ್ಟು ಪ್ರತಿ ಒಂದು ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಇಲ್ಲಿ ಹೆಂಗಾಗಿದ್ದ ಪರಿಸ್ಥಿತಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಇವತ್ತು JDS ಮತ್ತೆ ಕಾಂಗ್ರೆಸ್ ಅನ್ನೋದು ನಮಗೆ ಅವಶ್ಯಕತೆ ಇಲ್ಲ ಈ ಅಭಿವೃದ್ಧಿ ಪರವಾಗಿ. ಯಾಕಂದ್ರೆ ರೈತರುಗಳಿಗೆ ಪರವಾಗಿ ಅಂತ ಹೇಳ್ತಾರಲ್ಲ ಇವರು, ನಾವು ರೈತರು ವಿರೋಧ ಅಲ್ಲ. ನಾವು ಹುಟ್ಟಿದಾಗಿಂದ ಅಲ್ಲೇ ಬಂದಿರೋ ರೈತರ ಎಮೋಷನ್ಸ್ಗಳು ಗೊತ್ತು ನಮಗೆ. ನಾವು ರೈತರು ಪರವಾಗಿ ಇರೋದಿಲ್ಲ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು. ಪ್ರಾಜೆಕ್ಟ್ ಯಾಕೆ ಅನಿವಾರ್ಯ ಇದೆ, ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂದರೆ, ಸ್ಟಾರ್ಟಿಂಗಿಂದಲೇ JDS ಅನ್ನೋ ಒಂದು ಮುಖಾಂತರವಾಗಿ ಜನಗಳು ಗಲಾಟೆ ಹೊಡೆಯೋದು ಮಾಡೋದು ಈ ಥರ ಮಾಡಿದಾಗ, ಜನಗಳಿಗೆ ಈ ಥರ ಮೈಂಡಲ್ಲಿ ತುಂಬ ಗಲಾಟೆ ಮಾಡಿ ಅಂತ ತುಂಬ ಮಾಡಿದಾಗ, ಒಬ್ಬ ಅಧಿಕಾರಿ ಬಂದಾಗ ಅವ್ರು ಅವಮಾನ ಮಾಡಿ ಕಳಿಸಿದಾಗ, ಅಷ್ಟು ಎಜುಕೇಷನನ್ನು ತೊಗೊಂಡು ಮಾಡಿ ಅವ್ರು ಅಷ್ಟು ನೀಟಾಗಿ ಬರ್ತೀವಿ ಅನ್ನೋ ಉದ್ದೇಶ ಇದ್ದಾಗ ಈ ವಿಷಯಗಳನ್ನು ಕೇಳಿದಾಗ ಅವ್ರೇನಂತಾರೆ, ಅನುಕೂಲವಾಗಿ ನೀವು ಯಾವಾಗಾದ್ರೂ ಇಲ್ಲಿ ಬನ್ನಿ ನಾನು ಉತ್ತರ ಕೊಡ್ತೀನಿ ಅಂತಾರೆ. ಅದು ತಪ್ಪಾ? ಊರೂರಿಗೆಲ್ಲ ಪ್ರತಿಯೊಬ್ಬರು ವಿಷಯನ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ರಾಮನಗರಕ್ಕೆ ಕರ್ಸ್ಕೊಂಡು ಎಲ್ಲ ರೈತರುಗಳ ಹತ್ರ ಮಾತಾಡಿ ಬಂದಿರೋ. ಆಮೇಲೆ ಇಷ್ಟು ಜನ ಪರವಾಗಿದ್ದೀವಲ್ಲ ಸರ್ ರೈತರು, ನಾವೆಲ್ಲ ದಡ್ರ ಸರ್ ಹಾಗಾದ್ರೆ? ನಾವೆಲ್ಲ ರೈತರ ಮಕ್ಕಳಲ್ವಾ? ರೈತರ ಬಗ್ಗೆ, ವ್ಯವಸಾಯದ ಬಗ್ಗೆ ಗೊತ್ತಿಲ್ವಾ? ಅಥವಾ ಈ ದೇಶಗಳ ಬಗ್ಗೆ ಗೊತ್ತಿಲ್ವಾ? ಅಭಿವೃದ್ಧಿ ಏನಾಗ್ತಿದೆ ಅಂತ ಗೊತ್ತಿಲ್ವಾ? ಮುಂದಕ್ಕೆ ಏನು ಬೇಕು ಅಂತ ನಮಗೆ ಗೊತ್ತಿಲ್ವಾ? ಎಷ್ಟಿದೆ ಜಮೀನು ಸರ್? ನಮ್ಮದೊಂದು 20-25 ಎಕರೆ ಇದೆ, ನಮ್ಮ ತಂದೆಗೆ ಸಂಬಂಧಪಟ್ಟಿದ್ದು. 20-25 ಎಕರೆ ಅಷ್ಟು ಇದೆ. ಅದರಿಂದ ನಾನು ಸುಳ್ಳು ಮಾಹಿತಿ ಕೊಡೋದಕ್ಕಾಗಲ್ಲ. ಬಟ್ ನಾನು ಬಂದಿರೋದು ನಮ್ಮ ಉದ್ದೇಶವಾಗಲ್ಲ ಸರ್. ಅದನ್ನು ನಾನು ದಯವಿಟ್ಟು ನನ್ನ ಉದ್ದೇಶವಾಗಿ ಬಂದಿಲ್ಲ, ನಾವು ಪ್ರತಿಯೊಬ್ಬರು ಉದ್ದೇಶವಾಗಿ ಬಂದೀವಿ ಸರ್. ಆಮೇಲೆ ಇನ್ನೊಂದು ನನ್ನ ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ. ಆಯ್ತು, ಪರವಾಗಿಲ್ಲ ಸರ್. ಇವತ್ತು ಇನ್ನೊಂದು ನೀವು ಕೇಳಿದ್ರೆ, ಅಲ್ಲಿ ಯಾಕೆ ಆಗ್ತಾ ಇದೆ, ಅಲ್ಲಿ ಯಾಕೆ ಆಗಲಿ, ಅಲ್ಲೇ ಯಾಕೆ ಆಗಬೇಕು ಅಂತ ಒಂದು ವಿಷಯ ಕೇಳಿದ್ರೆ, ಅದಕ್ಕೆ ಕ್ಲಿಯರಾಗಿ ಉತ್ತರ ಕೊಡ್ತೀನಿ. ನೀವು ಹೇಳಿದ್ರೆ ಇದಲ್ಲ, ಇದು ಕರ್ನಾಟಕ ಸಮಸ್ಯೆ ಆಗ್ಬಿಟ್ಟಿದೆ, ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಅಂತ. ಅದಕ್ಕೊಂದು ನಿಜವಾದಂಥ ಸತ್ಯ ಹೇಳ್ತೀನಿ. ಅಲ್ಲಿ ಟೌನ್ಶಿಪ್ಪನ್ನು ಬಿಟ್ರಿ, ರೆಡ್ ಝೋನನ್ನು ಬಿಟ್ರಿ, ಅಲ್ಲಿ ಸರ್ ನೀವು ಅಜಿತ್ ಸರ್ ಬನ್ನಿ ನನ್ನ ಜೊತೆ ಒಂದು ದಿನ ರೌಂಡ್ ಹೊಡಿಸ್ತೀನಿ. ಬಿಡದಿಯಾಡ ಏನೋ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಅರವಳ್ಳಿ ಇಂಡಸ್ಟ್ರಿಯಲ್ ಇದೆಯಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಅದನ್ನ ಬಿಟ್ಟರೆ ಆ ಕೊಳಚೆ ನೀರು ಪ್ರದೇಶಗಳಿದೆಯಲ್ಲ, ಪ್ರತಿದಿನ ಅಲ್ಲೇ ಓಡ್ತಾ ಇದ್ದೀವಿ ನಾವೀಗ. ಏನಾಗುತ್ತೆ ಅಂತ ನಾನು ನಿಮ್ಗೆ ಸತ್ಯವಾದಂಥ ಮಾಹಿತಿ ತೋರಿಸ್ತೀನಿ. ಬಿಟ್ಟರೆ ನೆಕ್ಸ್ಟ್ ಫ್ಯೂಚರ್ 5 ವರ್ಷ 10 ವರ್ಷದಲ್ಲಿ ಏನಾಗುತ್ತೆ ಅಂತ. ಸರ್, ಸ್ವಂತ ಹೈವೇ ಜಮೀನುಗಳಲ್ಲಿ ಪ್ರಾಪರ್ಟಿಗಳಿದಾವಲ್ಲ, 100 ಎಕರೆ ಪಾರ್ಕಿಂಗ್ ತೊಗೊಂಡಿದ್ದಾರೆ ಸರ್. ಎಂಥ ಹೈವೇ ಗೊತ್ತಾ? ತೆಂಗಿನ ಮರಗಳಿದ್ವು, ಅಲ್ಲೂ ವ್ಯವಸಾಯ ಮಾಡ್ತಾಯಿದ್ರು. ಇವತ್ತು 100 ಎಕರೆ ತೊಗೊಂಡಿದ್ದಾರೆ. ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಬಿಟ್ಟರೆ ಅದನ್ನು ನಾವು ಕೂಡ ಬಾಡಿಗೆ ಕೊಡ್ತೀವಿ. ಆ ವ್ಯವಸಾಯಗಳನ್ನ ಪರಿಸ್ಥಿತಿಗಳನ್ನ ನೋಡಿದ್ರಲ್ಲಿ ನಾವು ಕೂಡ ಬಾಡಿಗೆ ಕೊಡ್ತೀವಿ, ನಾವು ಆರಾಮಾಗಿರ್ತೀವಿ. ಒಳಗಡೆ ಇರೋ ರೈತರುಗಳಿಗೆ 2.5 ಕೋಟಿ ದುಡ್ಡನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದನ್ನ ಯಾರು ತಂದು ಕೊಡ್ತಾರೆ ಹೋಗ್ಲಿ? ಅವ್ರಿಗೆಲ್ಲ ಎಷ್ಟು ಜನ 60 ಲಕ್ಷ 50 ಲಕ್ಷಕ್ಕೆ ಬೇಡ ಅಂತಾರೆ ಅವರು. ನಾವು ಕೃಷಿ ಮಾಡ್ಕೊಂಡಿರ್ತೀವಿ ಅಂತ ಮಾಡ್ಕೊಂಡ್ಬಂದ್ರಲ್ಲ ಸರ್. ಈಗ ಇತಿಹಾಸದಿಂದ 15 ವರ್ಷ 20 ವರ್ಷದಿಂದ ರೆಡ್ ಝೋನ್ ಮಾಡಿದಾಗಿಂದ ಯಾವ ರೈತರುಗಳು ಮಾರ್ಕೊಂಡಿಲ್ಲ ಅಂತಂದ್ರೆ ನಾನು ಯೋಜನೆ ವಿರುದ್ಧವಿರುವ ರೈತರನ್ನು ಕೇಳಿದೆ, ನೀವು ಹೋಗಿ ಮಾರ್ಕೆಟ್ನಲ್ಲಿ ನಿಮ್ಮ ಜಮೀನು ಮಾರ್ತೀನಿ ಅಂದರೆ ಏನು ರೇಟ್ ಇದೆ ಅಂತ. 80 ಲಕ್ಷದಿಂದ 1 ಕೋಟಿ ಬರ್ಬೋದು ಸರ್ ಅಂತಾರೆ. ಸರ್ಕಾರ ಅದರ ಡಬಲ್ ಕೊಡ್ತಾ ಇದ್ದೀರಿ, ಯಾಕೆ ಕೊಡೋದಿಲ್ಲ ನೀವು ಅಂತ ಕೇಳಿದ್ರೆ ಮನಸ್ಸಿಲ್ಲ ಅಂತಾರೆ. ಇದನ್ನು ಬಿಟ್ಟರೆ, ಈ ಪ್ರಾಜೆಕ್ಟನ್ನು ಬಿಟ್ಟರೆ ಮತ್ತೆ ಅದೇ ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ತದೆ. ಅಲ್ಲಿ ಮತ್ತೆ ಬಡವರಿಗೆ ಅಷ್ಟು ಜನ, ತುಂಬ ಜನಕ್ಕೆ 50 ಲಕ್ಷ 60 ಲಕ್ಷ ಥರ ಮಾರ್ಕೊಂಡು ಜನ ಹಾಳಾಗ್ತಾರೆ. ಹೊರತು ಹೈವೇ ಪ್ರಾಪರ್ಟಿಗಳಿರೋರು ನನ್ನೂ ಸೇರಿಸೆ ನಾವುಗಳು ಆರಾಮಾಗಿರ್ತೀವಿ. ಬಟ್ ಎಲ್ರಿಗೂ ಅನುಕೂಲ ಆಗಬೇಕು. ಈ ಪ್ರಾಜೆಕ್ಟ್ ಸರ್, ನಾವು ದೇಶಗಳನ್ನು ಸುತ್ತಿದ್ದೀವಿ. ನಾನು ಹೊರ ದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ, ಒಂದು MBA ಮಾಡಿದ್ದೀನಿ. ನನಗೆ ಇಲ್ಲಿ ಪರಿಸ್ಥಿತಿನೂ ಗೊತ್ತು, ಈಚೆ ಕಡೆ ಏನು ನಡೀತಾ ಈ ಜಗತ್ತಲ್ಲಿ ಅನ್ನೋ ಪರಿಸ್ಥಿತಿನೂ ಗೊತ್ತು. ಆ ಉದ್ದೇಶದ ಮೇಲೆ ಎಲ್ರಿಗೂ ಅನುಕೂಲ ಆಗಿ ಪ್ರತಿಯೊಬ್ಬ ರೈತರು ನಾವು ಜೊತೆಲಿ ಹೋಗೋಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಈಗ DK ಶಿವಕುಮಾರ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿಲ್ಲ. ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟನ್ನು ಮಾಡಿದ್ರು ಕೂಡ ಇದೇ ರೀತಿಯಲ್ಲಿ, ಇದೇ ಪರಿಸ್ಥಿತಿಯಲ್ಲಿ ಇರ್ತಿದ್ವಿ ನಾವು, ಇದೇ ಥರ ಸಪೋರ್ಟಿಂಗ್ ಮಾಡ್ತಾ ಇದ್ವಿ. ಅಲ್ಲ, ಒಂದು ನಿಮಿಷ, 50 ಕೋಟಿ ಪರಿಹಾರ ಬರುತ್ತೆ. ನೀವು 50 ಕೋಟಿ ಇನ್ನೆಲ್ಲೋ ಇನ್ವೆಸ್ಟ್ ಮಾಡ್ಕೊಂಡು ಆರಾಮಾಗಿರ್ತೀರಿ. 20 ಗುಂಟೆ 30 ಗುಂಟೆ 40 ಗುಂಟೆ ಜಮೀನು ಇರೋರು ಇದಾರಲ್ಲಿ. ಅದು ಕಡಿಮೆ ಜಮೀನು ಇರೋರಿಗೆ ನಿವೇಶನನೂ ಕೊಡ್ತಾರೆ, ಉದ್ಯೋಗ ಖಾತ್ರಿನೂ ಕೊಡ್ತಾರೆ. ಇದು ಖಾತ್ರಿ, ಸುಮ್ಮನೆ ಏನಾರದಲ್ಲ, ಉದ್ಯೋಗ ಖಾತ್ರಿ. ಹಂಗಾಗಿರ್ಬೇಕಾದ್ರೆ ರೈತರು 90% ಯಾಕೆ 85% 90% ಯಾಕೆ ಒಪ್ಕೊಂಡಿದ್ದಾರೆ ಅಂದರೆ, ಇದಕ್ಕಾಗಿನೇ ಯಾರಿಗೂ ಮಾಹಿತಿ ಇಲ್ಲ, ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಸತ್ಯ ಮಾತಲ್ಲ. ಏನು ಉದ್ಯೋಗ ಕೊಡೋಕ್ಕಾಗತ್ತೆ ನಟರಾಜ್? ಈಗ ನೋಡಿ, ಈಗ ಏನು ಉದ್ಯೋಗ ಕೊಡ, ಈಗ ಒಂದು ನಿಮಿಷ. ಧಾರವಾಡದ ಹತ್ರ ಟಾಟಾದವ್ರದ್ದು ಒಂದು ಹಿಟಾಚಿ ಕಂಪ್ನಿ ಆಯ್ತಪ್ಪ. ನಮ್ಮ ಸಂಬಂಧಿಕರೇ ಜಮೀನು ಕಳ್ಕೊಂಡಿದ್ದಾರೆ. ಅವ್ರು ಏನು ಉದ್ಯೋಗ ತಗೊಂಡ್ರು ಅಂತ ನೋಡಿದೀವಿ ನಾವು. ಈಗ ದೇವನಹಳ್ಳಿ ಏರ್ಪೋರ್ಟಿಗೆ ಜಮೀನು ಕಳ್ಕೊಂಡ್ರಲ್ರಿ. ದೇವನಹಳ್ಳಿ ಏರ್ಪೋರ್ಟಲ್ಲಿ ಏನು ಉದ್ಯೋಗ ಮಾಡ್ತಿದ್ದಾರೆ ಅವರು ಜಮೀನು ನಾವು ಅವರೆಲ್ಲ ನಂದಿ ಚಿಕ್ಕಬಳ್ಳಾಪುರದ ಜಮೀನು ತಗೊಂಡವ್ರೆ. ನೀವು ದೇವನಹಳ್ಳಿಯಲ್ಲಿ ಯಾರ್ಯಾರು ಜಮೀನು ಕಳ್ಕೊಂಡ್ರೆ ದೇವನಹಳ್ಳಿ ಜಮೀನು ಯಾರು ಕಳ್ಕೊಂಡ್ರೋ ಪ್ರತಿ ರೈತರು ಕೂಡ ಎಲ್ಲೆಲ್ಲಿ ದೊಡ್ಡಬಳ್ಳಾಪುರದಲ್ಲಿ, ದೇವನಹಳ್ಳಿದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ
ಮಾಡ್ಕೊಂಡು ದಯವಿಟ್ಟು ವ್ಯವಸಾಯನೂ ನೀವು- ಮಾಡ್ತಾ ಇದ್ದಾರೆ, ಜೀವನವನ್ನು ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ. ಚೆನ್ನಾಗಿ ನೀವು ಮಾಡ್ತಾರೆ. ಕೇಳಿ ಈಗ ಉದ್ಯೋಗ ಅನ್ನೋದು ಎಲ್ಲರೂ ಮ್ಯಾನೇಜರೇ ಆಗಬೇಕು, ಎಲ್ಲ ಟಾಪ್ ಪೋಸ್ಟ್ಗೆ ಹೋಗ್ಬೇಕು, ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಅಂತೇನಿಲ್ಲ. ಅವ್ರಿಗೆ ಕೌಶಲ್ಯಕ್ಕೆ ತಕ್ಕಂತೆ ಅವ್ರು MBA ಮಾಡಿರೋರಿಗೆ ಅವ್ರಿಗೆ ಮ್ಯಾನೇಜ್ಮೆಂಟ್ ಕೊಡ್ಬೋದು, BA ಮಾಡಿರೋ ಗ್ರಾಜುಯೇಟ್ಗೆ ಅವ್ರಿಗೂ ತಕ್ಕಂತ ಉದ್ಯೋಗ ಕೊಡ್ಬೋದು. ಯಾರು ಉದ್ಯೋಗ ಏನೋ ಗೊತ್ತಿಲ್ಲ ಅನ್ನೋರಿಗೆ ಅವ್ರ ಕೌಶಲ್ಯ ತಕ್ಕಂತೆ ನೋಡಿ ಅವ್ರಿಗೆ ಇವತ್ತು ಏನು ಜೀವನದಲ್ಲಿ ಏನು ಅವ್ರು ಆದಾಯ ಮಾಡ್ತಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಅದಕ್ಕಿಂತ ಚೆನ್ನಾಗೇ ಬದುಕ್ತಾರೆ ಹೊರತು ಈ ಯೋಜನೆ ಆದ್ರೆ ಅದಕ್ಕಿಂತ ಕಡಿಮೆ ಬದುಕಂತ ಯಾರು ಬದುಕಲ್ಲ. ನನ್ನ ಹೆಸರು ವೆಂಕಟರಾಮ್ ಅಂತೇಳಿ. ಅದೇ ಸರ್ ವಕೀಲರು. ಯೋಜನೆ ಪರನ ವಿರುದ್ಧನ? ಇದರ ವಿರುದ್ಧ ನಾನು JDS ಕಡೆಯಿಂದ ಬಂದಿರತಕ್ಕಂಥ ವಕೀಲರು ನೀವು ವೆಂಕಟರಾಮ್. ಶಾಲಕ್ಕಂಬರ್ರಿ, ಗೊತ್ತಾಗತ್ತೆ ಕರೆಕ್ಟ್. ಓಕೆ. ಅಂದರೆ ದೊಡ್ಡವರು ಮಾತಾಡ್ತಾರೆ ಅಜಿತ್ ಸರ್. ನಿಮ್ದು ಜಮೀನು ಇದೆಯಾ ಅಲ್ಲಿ? ಎಲ್ಲ ನಂದಿಲ್ಲ ನಾವು. ಓಕೆ ಓಕೆ. ಅನ್ನ ದೇವರು ಮುಂದೆ ಇನ್ನೂ ದೇವರು ಮುಂಟೆ ಅಂತ ಒಂದು ದೊಡ್ಡ ಮಾತು. ಹಸಿದವನಿಗೆ ಅನ್ನ ಕೊಡಬೇಕು. ಒಂದು ಭವಿಷ್ಯದ ಕಾಲದಲ್ಲಿ ಈ ದೇಶದ ಈ ಜಗತ್ತಲ್ಲಿ ಏನಾಗುತ್ತೆ ಗೊತ್ತಾ, ಆಹಾರದ ಸಮಸ್ಯೆ ಅಷ್ಟು ಉದ್ಭವ ಆಗ್ತದೆ. ಒಂದು ಟೌನ್ಶಿಪ್ ಡೆವಲಪ್ಮೆಂಟ್ ಇರಲಿ, ಯಾವತ್ತೂ ಮನುಷ್ಯ ಒಬ್ಬ ರೈತ ಅಷ್ಟು ಫಲವತ್ತಾದ ಭೂಮಿ, ಫಲವತ್ತಾದ ಪ್ರದೇಶದಲ್ಲಿ ಅದೇನೋ ತರಕಾರಿ ಬೆಳಿತಾನೆ, ಅಡಿಕೆ ಬೆಳಿತಾನೆ, ತೆಂಗು ಬೆಳಿತಾನೆ. ಅಭಿವೃದ್ಧಿ ನೆಪದಲ್ಲಿ ರೈತರಿಗೆ ಕೋಟಿ ಕೊಟ್ಬಿಟ್ಟು ಕೊನೆಗೆ ಯಾವತ್ತೂ ದುಡ್ಡು ತಿನ್ನೋಕ್ಕಾಗಲ್ಲ ಸರ್. ಒಂದು ಏನು ಟೌನ್ಶಿಪ್ಪಲ್ಲಿ ಈ ರೋಡ್ಗಳಲ್ಲಿ ಅಡಿಕೆ ಬೇಕಾಗುತ್ತಾ, ಈ ಬಿಲ್ಡಿಂಗ್ ಮೇಲೆ ತರಕಾರಿಗಳು ಬೆಳೆದು ಹೊಟ್ಟೆ ತುಂಬಿಸೋಕ್ಕಾಗತ್ತಾ? ಅದು ಬದುಕಿನಲ್ಲಿ ಈ ಇಮೋಷನಲ್ ಮಾತುಗಳನ್ನೆಲ್ಲ ಹೇಳಬೇಡಿ. ರೈತರ ಕಷ್ಟ ರೈತರಿಗೆ ಗೊತ್ತಿರುತ್ತೆ. ಅನ್ನ ಬೆಳೆದು ಇಲ್ಲಿ ಕಳಿಸಿ ವಿಷ ಕುಡಿತಾರೆ ರೈತರು. ಸರ್, ಇವತ್ತು 1 ಕೋಟಿ 2 ಕೋಟಿ ಕೊಟ್ಬಿಡ್ತೀರಿ ಸರ್ ಸರ್ಕಾರ. ಮೊನ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ 1 ಕೋಟಿ ಕೊಟ್ಬಿಡ್ತೀರಿ. ಅದು ಎಷ್ಟು ದಿನ ಉಳಿತೆ ಸರ್? 2 ಕೋಟಿನೇ ಕೊಡಿ, ಎಷ್ಟು ದಿನ ಉಳಿಸ್ತಾರೆ ಸರ್? ಅದೇ ಅಕ್ಕಪಕ್ಕ ಕೈಗಾರಿಕೆಗಳಲ್ಲಿ ಸೆಕ್ಯೂರಿಟಿಗೆ ಇವರು ನಾವು ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಕೊಡ್ತೀವಿ ನಿಮಗೆ ಇದು ಸೆಟ್ರೇಟ್ ಮಾಡ್ತೀವಿ. ಏನು ಸೆಟ್ರೇಟ್ ಮಾಡ್ತಾರೆ? ಗುಲಾಮ್ಗಿರಿ ಮಾಡಿಸ್ಕೋತಾರೆ. ಯಾವುದೋ ಒಂದು ಸರ್ಕಾರಿ ಕಾರ್ ಯಾವುದಕ್ಕೊಂದು. ನೀವು ಹೇಳೋದು ಕರೆಕ್ಟ್ ರೀ, ಬಟ್ ನಾನು ರಾಜ್ಯದಷ್ಟೇ ಹೇಳ್ತೀನಪ್ಪ, ಎಲ್ಲ ಯೋಜನೆಗೂ ಜಮೀನು ಹೋಗಿದೆ. ನೀವು ಒಂದು ಡ್ಯಾಮ್ ಕಟ್ಟಿದ್ರೆ ಮುಳುಗಡೆ ಆಗುತ್ತೆ, ಏರ್ಪೋರ್ಟ್ ಕಟ್ಟಿದ್ರೆ ಜಮೀನು ಬೇಕು. ಅನ್ನ ದೇವರು ಮುಂದೆ ಇನ್ನು ದೇವರಿಲ್ಲ, ನಾವೇನು ಏರ್ಪೋರ್ಟ್ ಮಾಡೋದಿಲ್ಲ, ನಾವು ಡ್ಯಾಮ್ ಮಾಡೋದಿಲ್ಲ ಅನ್ನೋಕ್ಕಾಗುತ್ತೆ, ಫ್ಯಾಕ್ಟ್ರಿ ಮಾಡೋದಿಲ್ಲ ಅನ್ನೋದಕ್ಕಾಗತ್ತಾ? ಅದಕ್ಕೋಸ್ಕರ ಇಷ್ಟು ದೊಡ್ಡ ಎಲೆಕ್ಟ್ರಾನಿಕ್ ಸಿಟಿ ಆಯ್ತಲ್ರಿ, ಬೆಂಗಳೂರಿನ ಐಡೆಂಟಿಟಿ ಆಗಿದ್ದೆ ಎಲೆಕ್ಟ್ರಾನಿಕ್ ಸಿಟಿ. ಜಮೀನು ಹೋಗಿಲ್ವಾ ಅಲ್ಲಿ? ಹೌದು ಸರ್, ಕರೆಕ್ಟ್. ಅಲ್ಲಿ ರೈತರು ಇದ್ರಲ್ವಾ? ಇದೇ ಸ್ಥಳಕ್ಕೆ ಇದೇ ಜಿದ್ದಿ ಏನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 3 ದಿನ ಆಗಿಲ್ಲ ಬಂದು, ಕೇವಲ 3 ದಿನ ಆಗಿಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಂ, ಬರೀ 3 ದಿನ ಆಗಿಲ್ಲ ಬಂದಿವರು. ಮಾರ್ಚ್ 2020 ಇಮ್ಮಿಡಿಯೇಟ್ಗೆ ಪಾದಾರ್ಪಣೆ ಏನಕ್ಕೆ ಇದಕ್ಕೆ ವಿಚಾರ ಸಿಕ್ಕಾಪಟ್ಟೆ ಇದೆ ಮಾಡೋ ಕೆಲಸ. ಕೆಲಸ ಮಾಡ್ತಾರೆ. ದೇವರಲ್ಲಿ ಅಕ್ವೇಷನ್ ಮಾಡಿದ್ರಿ, ಇಮ್ಮಿಡಿಯೇಟ್ ಅದನ್ನು ಕೆಲಸ ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಲಿಲ್ಲ ಅಂತಾರೆ, ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತಾರೆ. ಜನನು ವಿಚಿತ್ರ ಅಲ್ಲ? ಇದು ಮಾಡಿದ್ರಿ, ರೈತರ ಹೋರಾಟಕ್ಕೆ ಇಮ್ಮಿಡಿಯೇಟ್ ತೆಗೆದಾಕಿದ್ರಿ. ಆಯ್ತು, ಅದೊಂದೇ ಸ್ಥಳ ಏನಕ್ಕೆ ಆಯ್ತು. ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ರೈತರು ಯಾರು ಜಮೀನು ಕೊಡೋದಕ್ಕೆ ತಯಾರಿಲ್ವೋ ಅವ್ರ ಜಮೀನು ಮುಟ್ಟೋದಿಲ್ಲ ಅಂತ. ಭರತ್ ಚೆನ್ನಪ್ಪ ಅಂತೇಳಿ ನಮ್ಮದು ಬೈರ್ಮಂಗ್ಲ. ನಮ್ಮ ಲಾಯರ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ ನೇರವಾಗಿ, ಸರ್ ರೆಡ್ ಝೋನ್ ಮಾಡಿದಾರಲ್ಲ, ಇದನ್ನ ಕಾನೂನಲ್ಲಿ ತೆಗಿಯಕ್ಕೆ ಅವಕಾಶ ಇದೆಯಾ? 100% ಅವಕಾಶ ಇದೆ. ಈಗ ನಟರಾಜ್ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದೊಂದು ಉಳಿಸ್ಕೊಂಡು ಉಳಿದ 4 ರೆಡ್ ಝೋನ್ ಇಂದ ತೆಗೆದ್ರು ಅಂತ ಅವಕಾಶ ಇದೆ. DK ಶಿವಕುಮಾರ್ನ ಡಿಮ್ಯಾಂಡ್ ಮಾಡಿ ತೆಗ್ಸಿ ರೆಡ್ ಝೋನ್, ಅದು ನಿಮ್ಗೆ ಅನುಕೂಲ ಆಗುತ್ತೆ. ನೀವು 1,000-1,000 ಕೋಟಿಗೆ ಮಾರ್ಕೋಬಹುದು ಜಮೀನ, ಬೇಕಾದ್ರೆ ವ್ಯವಸಾಯ ಮಾಡ್ಬೋದು. ಸರ್ ಇಷ್ಟು ದಿನ ಪ್ರೆಸ್ ಮೀಟ್ ಮಾಡಲಿ. ಸರ್ ಒಂದು ನಿಮಿಷ. ರೆಡ್ ಝೋನ್ ನಿಂದ ನಿಮ್ಮ ಜಮೀನು ಹೊರಗೆ ಬಂದ್ರೆ ಯೋಜನೆ ಬೇಡ ಅಂತೀರಾ ನೀವು? ಬೇಡ ಅಂತೀನಿ ಸರ್. ಕಷ್ಟಕ್ಕೆ ಅವ್ರ ಜಮೀನನ್ನು ಉಪಯೋಗಿಸ್ಕೊಂತ ಇದ್ರು. 20 ವರ್ಷಗಳಿಂದ ನಮ್ಮನ್ನ ಕಟ್ಟಾಕಿ ಕನ್ವರ್ಷನ್ ಮಾಡಂಗಿಲ್ಲ, ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳೋದು ಇಲ್ಲ, ಇಂಡಸ್ಟ್ರಿನೂ ಮಾಡಂಗಿಲ್ಲ. ಆ ಕಡೆ ಆರೋಹಳ್ಳಿ ಇಂಡಸ್ಟ್ರಿ, ಈ ಕಡೆ ಬಿಡದಿ ಇಂಡಸ್ಟ್ರಿ, ನಮಗೂ ಕೂಡ ಬದುಕಕ್ಕೆ ಬಿಡಲಿಲ್ಲ ನಮಗೆ ಕುಮಾರಸ್ವಾಮಿ ಅವರು ಅಥವಾ ಯಡಿಯೂರಪ್ಪನವರು. ನಟರಾಜ್ ಗೌಡ್ರು, ನೀವು ರೈತರು ಅಂದ್ರೆ ಅಲ್ಲ, ಒಂದ್ ನಿಮಿಷ, ರೈತರು ಅಂದ್ರೆ ಜಮೀನು ಮಾರೋದಕ್ಕೆ ತುದಿಗಾಲಿನಲ್ಲಿ ನಿಂತಿರುವ ಸಮೂಹ ಅಂತಾನೆ ಯಾಕೆ ಅನ್ಕೋತೀರಿ? ಇಲ್ಲ ನೋಡಿ, ಈಗ ರೈತರು ಕಷ್ಟ, ರೈತರು ಅಂದ್ರೆ ಕೇಳಿ ಕಷ್ಟ ಬಂದಾಗ ನೋಡಿ, ಯಾವ ರೈತರು ಮನೇಲಿ ಮಗಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಜಿತ್ ಅವರೇ? ಎಲ್ಲೋ ಯಾರಿಗೋ ಮಾರಲ್ಲ, ಪಾಕಿಸ್ತಾನವ್ರಿಗೆ ಮಾರಲ್ಲ ಅಥವಾ ಡೆಲ್ಲಿಲೂ ಮಾರಲ್ಲ, ಮಾರ್ತಾರೆ. ಅಣ್ಣ ತಮ್ಮದಿರಿಗೆ ಯಾರು ಚೆನ್ನಾಗಿದ್ದಾರೆ, ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ, ಈಗ MBA ಓದವ್ರೆ ಅಮೆರಿಕನ್ ದುಡ್ಡು ಸಂಪಾದನೆ ಮಾಡ್ಕೊಂಬಂದ್ರೆ ಅವ್ರು ಕೊಡ್ತಾರೆ, 1 ಎಕರೆ ಕೊಡ್ತಾರೆ, ತಮ್ಮ ಮನೆ ಕಟ್ತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಜೀವನ ನಡೆಸ್ತಾರೆ. ಆದರೆ ಅದನ್ನೆಲ್ಲ ಕಟ್ಟಾಕ್ಬಿಟ್ಟು ಅವತ್ತು ಆ ಮೋರಿ ನೀರಿನಲ್ಲೇ ಬದುಕ್ತಾ ಇದ್ದಾರೆ ಜನ. ಇವತ್ತು ನೀವು ಅದನ್ನ ಬಿಟ್ಟು ಆಚೆಗೆ ಬರ್ತೀವಿ ನಾವು, ನಮ್ಗೆ ಒಳ್ಳೆ ಕಾಂಪನ್ಸೇಷನ್ ಸಿಗ್ತದೆ, ನಾವು ಅವ್ರ ಜಮೀನ್ ಅವ್ರೇನು ಅದನ್ನ ದುಡ್ಡನ್ನ ಉಡಾಯಿಸ್ಬಿಡ್ತಾರಾ? ಕೇಳಿ ನೋಡಿ, ಆ ರೈತರು ಏನ್ ಮಾಡ್ತಾರೆ ಅಂತ. ಬೇರೆ ಜಮೀನ್ ತಗೊಂತಾರೆ, ಮನೆ ಕಟ್ತಾರೆ, ಬದುಕನ್ನ ನಡೆಸ್ತಾರೆ. ಕೃಷಿ ಹಾರ್ಡ್ ಟ್ರುತ್ ಅನ್ನ ನಟರಾಜ್ ಗೌಡ್ರು ಹೇಳಿದ್ರು. ಮಕ್ಕಳ ಮದುವೆ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಮಗನಿಗೆ ಜಾಬ್ ಕೊಡಿಸ್ಬೇಕು, ಏನೇ ಆಗಬೇಕು ಅಂದ್ರೆ ರೈತರ ಜಮೀನು ಮಾರಲೇಬೇಕು ಅಲ್ವಾ?
ಆ ಥರನೇ ಮಾಡೋದು. ಹೆಚ್ಚು ಕಡಿಮೆ ಮಾಡ್ತಾರೆ. ಕಡಿಮೆ ಜಮೀನಿರೋರು ಏನ್ ಗೊತ್ತಾ, ಹ್ಞೂನ್ರಿ. ಈಗ ಒಂದೇ ದುಡಿಮೆ ಮೇಲೆ ಮಾಡಕ್ ಆಗೋದಿಲ್ಲ ಅನ್ನೋದೇ ಈಗ ಇಡೀ ದೇಶದ ರೈತರು ಜಮೀನ್ ಮಾರ್ಕೊಂಡೇ ಮದುವೆ ಮಾಡ್ತಾ ಇದ್ದಾರೆ. ಜಮೀನ್ ಮಾರ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ರೈತರನ್ನ ಎಂತ ಅವಮಾನ ಮಾಡ್ತಾರೆ ನೋಡಿ. ಪ್ಲೀಸ್. ಇದು ಭಾವನಾತ್ಮಕ ವಿಚಾರ. ಏನು, ಒಂದು ತಲೆಮಾರು ಹೋಗ್ತಿರುವಂಥ ವಿಚಾರ, 10 ತಲೆಮಾರಲ್ಲಿ ಬದುಕಿ ಬಾಳ್ದಂಥ ವಿಚಾರ. ಅಲ್ಲಿ ಆ ಭೂಮಿಲಿ ಬೆಳೆದು ತಿಂದು ಬೆಳೆದಿರೋಂಥವ್ರು ನಾವು. ನಾನೊಬ್ಬ ಬಡ ರೈತನ ಮಗ. ನನ್ನ ತಂದೆನೂ ಜಮೀನು ಮಾರಿದ್ದಾರೆ. ಅವ್ರಿಗೆ ಕಷ್ಟ ಕಾಲಕ್ಕೆ ಬಂದಿದ್ದಾಗ ಅವರು ಜಮೀನು ಮಾರ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಕಷ್ಟ ಕಾಲಕ್ಕೆ ಬಂದಾಗ ಇಲ್ಲಿ ಯಾರೋ ಇದು ಕುಮಾರಣ್ಣನ ಆಮೇಲೆ ಕನಕಪುರ ಶ್ರವಣನ್ ಕೇಳಿ ಯಾರು ಜಮೀನು ಮಾರಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಕಷ್ಟ ಕಾಲಕ್ಕೆ ಮಾರಿದ್ದಾರೆ. ಇವತ್ತು ನಮ್ಮ ತೋಟದಲ್ಲಿ ಮಾವಿನ ತೋಟ ಇದೆ. ಅವತ್ತು ನೀರಿಲ್ದಿರೋ ಟೈಮಲ್ಲಿ ಆ ಮಾವಿನ ತೋಟ ಒಳಗೆ ಡ್ರಮ್ ಮೂಲಕ ಕಿಲೋಮೀಟ್ರ್ ಗಟ್ಟಲೆ ಡ್ರಮ್ ಮೂಲಕ ಬಂದು ಏನು ಮಾಡಿದ್ದಾರೆ, ಮಾವಿನ ತೋಟಗಳನ್ನ ಬೆಳೆಸಿದ್ದಾರೆ. ನಾನು ಹೇಳೋಕೆ ಏನು ಮಾಡ್ತೀನಿ ಅಂದರೆ ಸರ್, ಈಗ ನನಗೆ ನನ್ನ ಭಾವನಾತ್ಮಕ ವಿಚಾರ, ನಾನು ಜಮೀನು ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ. ಎಷ್ಟು ಜಮೀನಿದೆ ನಿಮ್ಮದು? ನಮ್ಮದು 4ರಿಂದ 5 ಎಕರೆ ಜಮೀನು ಇದೆ ಸರ್ ನಮ್ಮದು. ಓ, ಜಮೀನು ಜಾಸ್ತಿ ಇದ್ದವರು ಇಲ್ಲ ಸರ್, ಜಮೀನು ಜಾಸ್ತಿ ಇರೋದು ಅಂತ ವಿಚಾರ ಅಲ್ಲ ಸರ್ ಇಲ್ಲಿ. ಈಗ 2582 ಜನ ಸರ್ 5 ಗುಂಟೆ ಜಮೀನಿದ್ದಾರೆ. ಆನ್ ರೆಕಾರ್ಡ್ 5 ಗುಂಟೆ ಜಮೀನಿದ್ದಾರೆ. ಅವ್ರಿಗೆ ಇವರು ಪರ್ ಗುಂಟೆಗೆ 5 ಲಕ್ಷ ಕೊಟ್ಟರು ಸರ್ 30 ಲಕ್ಷ ದುಡ್ಡು ಬರುತ್ತೆ. ಆ 30 ಲಕ್ಷದಲ್ಲಿ ಏನು ಮಾಡ್ತಾರೆ? ಪ್ರತಿಯೊಬ್ಬ ರೈತರಿಗೂ ಮಾಹಿತಿ ಇದೆ. ಯಾರು ಅತ್ಯಂತ ಕಡಿಮೆ ಜಮೀನು ಇರ್ತಕ್ಕಂಥವ್ರು, 5 ಗುಂಟೆಯಿಂದ 30 ಗುಂಟೆ ಇರ್ತಕ್ಕಂಥವ್ರು, ಪ್ರತಿಯೊಂದು ಕುಟುಂಬಕ್ಕೂ ಒಂದು ಅಭಿವೃದ್ಧಿ ಪಡಿಸಿರೋ ನಿವೇಶನ ಕೊಟ್ಟೇ ಕೊಡ್ತಾರೆ. ಇದು ಆಯ್ತು ಇರ್ತಕ್ಕಂಥ ಅವ್ರು 5 ಗುಂಟೆ ಇದೆ ಅಂತೇಳಿ ಅವ್ರಿಗೆ ಕೊಡಲ್ಲ ಅಂತಿಲ್ಲ. ಆಯ್ತು, ಒಂದು ಸೈಟ್ ಕೊಟ್ರಿ. ಕೇಳಿ ಒಂದು ನಿಮಿಷ ಕೇಳಿ. ಆ 5 ಗುಂಟೆಯಲ್ಲಿ ಅವ್ರು ಹೇಳ್ದಂಗೆ ಹೈನುಗಾರಿಕೆ ಮಾಡ್ತಿರ್ಬೋದು ಅಥವಾ ಇನ್ನೊಂದು ಮಾಡ್ತಿರ್ಬೋದು. ಅವರ ಕುಟುಂಬಕ್ಕೆ ಒಬ್ಬರಿಗೆ ಕಡ್ಡಾಯವಾಗಿ ಉದ್ಯೋಗ ಕೊಡ್ತಾರೆ. ಇದಕ್ಕಿಂತ ನೋಡಿ ಸರ್, ಉದ್ಯೋಗ ಪಡೆಯಬಲ್ಲಂಥವ್ರು ಇಲ್ಲದೆ ಇರೋ ಕುಟುಂಬಗಳು ಇದಾವೆ. ಅದನ್ನ ಜಿಲ್ಲಾಧಿಕಾರಿಗಳ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ವಯಸ್ಸಾದ ಈಗ ನೀವ್ ಹೇಳ್ತಾರ ಪ್ರಕಾರ 85% 90% ರೈತರ ಫ್ಯಾಮಿಲಿಯಲ್ಲಿ ಆ ತರ ಪ್ರಾಬ್ಲಮ್ ಇಲ್ಲ. ನೀವ್ ಹೇಳೋ ಪ್ರಕಾರ 1-2% ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಅದಕ್ಕೆ ವಿಶೇಷ ಅವಕಾಶಗಳನ್ನ ಜಿಲ್ಲಾಡಳಿತ ಮಾಡಿಕೊಡ್ತದೆ. 1990 ಕಿಡ್ಸು ನಾವೆಲ್ಲ ಜೊತೆಲೆ ಓದಿದ್ದು. ಅವರು ಜಮೀನ್ದಾರಿತ್ತು, ಜಮೀನಿತ್ತು, ಓದಿದ್ರು. ನಮ್ಮದು ಜಮೀನಿತ್ತು. ನಮ್ಮ ದೊಡ್ಡಪ್ತಿರು ಚಿಕ್ಕಪ್ತಿರು ಮಾರ್ಕೊಂಬಿಟ್ರು ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು. ನಾವು ಹೈಯರ್ ಎಜುಕೇಷನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಜಮೀನು ಮಾರಕ್ಕೆ ಹೋದರೆ ಬರೀ 15 ಲಕ್ಷ, 7 ಲಕ್ಷ, 8 ಲಕ್ಷ ಎಕರೆ. 7 ಲಕ್ಷಕ್ಕೆ ಮಾರ್ಬಿಟ್ಟು ನಮ್ಮ ತಾತನಿಗೆ 7 ಜನ ಮಕ್ಕಳು. 1 ಲಕ್ಷ ತಗೊಂಡು ಏನು ಮಾಡೋಣ ಅವಾಗ? ಮಾರಲಿಲ್ಲ, ನಾನು ಓದಿಸ್ಲಿಲ್ಲ. ನಾನು ಡಿಗ್ರಿಗೆ ಇನ್ಕಂಪ್ಲೀಟ್ ಆದೆ. ಡಿಗ್ರಿ ಮಾಡ್ಕೊಂಡು ಇವಾಗ ಚೆನ್ನಾಗಿರೋರೆಲ್ಲ ಚೆನ್ನಾಗಿದ್ದಾರೆ. ನೀರಾವರಿ ಮಾಡ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಸಂಪಾದನೆ ಮಾಡ್ತಾರೆ, ತರ್ತಾರೆ, ಈ ಭೂಮಿಗೆ ಹಾಕ್ತಾರೆ. ನೀರಾವರಿ ತಂದರು, ಈಗ ವ್ಯವಸಾಯ ಮಾಡ್ತಿದ್ದಾರೆ. ಅದನ್ನ ಮಾತ್ರ ತೋರಿಸ್ಬಿಟ್ಟು ಇದೆಲ್ಲ ವ್ಯವಸಾಯದ ಭೂಮಿ, ಬನ್ರಿ ನಮ್ಮ ಹೊಲಗಳು ಬಿದ್ದಾವೆ, ನಾವು ನೀರಾವರಿ ತರೋಕ್ಕಾಗಲಿಲ್ಲ, ನಾವು ಬರೀ 12,000 13,000 ಸಂಬಳಕ್ಕೆ ಹೋಗ್ಬೇಕು. ನೀವೇನು ಕೆಲಸ ಮಾಡ್ತೀರಿ ಸರ್? ನಂದು ಕೇಟ್ರಿಂಗ್ ಇದೆ. ಕೇಟ್ರಿಂಗ್? ಹೌದು. ಓಕೆ. ಜಮೀನು ಎಷ್ಟಿದೆ? ಜಮೀನು ಅರ್ಧ ಎಕರೆ ಇದೆ. ಅರ್ಧ ಎಕರೆ? ನೀವು ಯೋಜನೆ ಪರವಾಗಿದೆ? ಹೌದು, ಪರವಾಗಿದ್ದೀನಿ. ಬರೀ ಅರ್ಧ ಎಕರೆ ಇದೆ. ಅರ್ಧ ಎಕರೆ ಜಮೀನು ಹೋಗಿ ನಿಮಗೆ 1 ಕೋಟಿ ಬಂತು ದುಡ್ಡು. ಹೌದು. ನಿಮ್ಮ ಅರ್ಧ ಎಕರೆ ನಿಮ್ಮ ಹೆಸರಿನಲ್ಲಿರೋದು ನಿಮ್ಮ ತಂದೆ ಹೆಸರಲ್ಲಿ ಅರ್ಧ ಎಕರೆ ಇದೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಾನು ಒಬ್ಬನೇ ಮಗ. ಅಕ್ಕ ತಂಗಿನೂ ಇಲ್ಲ? ತಂಗೀರಿದ್ದಾರೆ. ಒಬ್ಳು ತಂಗಿ ಇದ್ದಾಳೆ, ಮದುವೆ ಮಾಡಿದ್ದೀನಿ. ಅವಳು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾಳೆ. ಓಕೆ. ಅವಳಿಗೂ ಏನೋ ಕೊಟ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ. ಓಕೆ, ಬಿಸ್ನೆಸ್ ಮಾಡೋಣ. ಅದನ್ನ ಬಿಟ್ಬಿಟ್ಟು ಇವ್ರು ಅರ್ಧ ಎಕರೆ ಜಮೀನಲ್ಲಿ ಏನು ಇನ್ಕಮ್ ಬರುತ್ತೆ? ಅದನ್ನ ಇಟ್ಕೊಂಡು ಏನು ಬರ್ತಾ ಇಲ್ಲ. ಕಾಂಗ್ರೆಸ್ ಗಿಡ ಬೆಳೆದಿದ್ದೀನಿ. ಏನೂ ಇಲ್ಲ ನಮಗೆ, ನೀರಾವರಿ ಇಲ್ಲ, ಏನು ಬೆಳೆ? ಅದಕ್ಕೆ ಮಳೆ ಬಂದ್ರೆ ಬೆಳಿಬೋದು, ಮಳೆನೇ ಇಲ್ಲ ಅಂದ್ಮೇಲೆ ಎಲ್ಲಿ ಬೆಳಿತಾರೆ ಸರ್? ಈ ತರ ಎಷ್ಟೋ ಬಿದ್ದಿದೆ. ವಿನೋದ್ ಅವರೇ, ಈಗ ನೀವು ಜಮೀನು ಕೊಡಬೇಕು ಅಂತೀರಿ, ನಿಮ್ಮ ಜಮೀನು ತಗೊಳ್ತೀವಿ, ಶ್ವೇತಾ ಅವ್ರು ಕೊಡಬಾರ್ದು ಅಂತಾರೆ, ಅವ್ರ ಜಮೀನು ಬಿಡ್ತೀವಿ, ಈ ಯೋಜನೆ ಮಾಡ್ತೀವಿ ಅಂತಾರೆ, ಮಾಡಲಿ ಬಿಡಿ. ನಾವು ಅದನ್ನ ತಡೆ ಆಗ್ತಿಲ್ವಲ್ಲ ಸರ್ ಅವ್ರನ್ನ. ಸರ್, ಜಮೀನು ಕೊಡಲ್ಲ ಅಂದವ್ರನ್ನ ನೀವು ಕೊಟ್ಬಿಡಿ ಅಂತ ನಾವೆಲ್ಲೂ ಹೋಗಿಲ್ಲ. ಅವ್ರು ಬಂದಿದ್ದು ಗೌರ್ಮೆಂಟ್ ಅಧಿಕಾರಿಗಳು ನಾವು ಯಾರನ್ನೂ ತಡೆಯಕ್ಕೆ ಹೋಗಿಲ್ಲ. ಅವ್ರದ್ದು ಕಿತ್ಕೊಳ್ಳಿ ಅಂತ ನಾವು ಯಾರು ಕೇಳಕ್ ಹೋಗ್ತಿಲ್ಲ. ನಾವು ಕೊಡ್ತೀವಿ, ನಾವು ಸ್ವಇಚ್ಛೆಯಿಂದ ಕೊಡ್ತಾ ಇದೀವಿ, ನಮ್ಗೆ ತಗೊಳ್ತಿದ್ದಾರೆ. ನೀವು ಅದೇ ತರ ನಮ್ಗೆ ಕೊಡಲ್ಲ. ಒಂದು ನಿಮಿಷ ಮೈಕ್ ಕೊಡಿ ಅವ್ರಿಗೆ. ಒಂದು ನಿಮಿಷ. ವಿನೋದ್ ಅವ್ರ ಜಮೀನು ತಗೊಳ್ಳಿ, ನಿಮ್ಮ ಜಮೀನು ಬಿಡ್ತಾರೆ, ಯೋಜನೆ ಆಗ್ಲಿ ಬಿಡಿ. ಅಷ್ಟೇ ಮಾಡ್ಬಿಡ್ಲಿ, ಆದ್ರೆ ಅದೊಂದು ಡಾಕ್ಯುಮೆಂಟಲ್ ಕೊಡ್ಲಿ ಅಷ್ಟೇ ಸರ್. ಬರೆದು ಕೊಟ್ಟು ಬಿಡ್ರಿ ಅವ್ರಿಗೆ. ಒಂದ್ ನಿಮಿಷ. ಈಗ ಇಡೀ ದೇಶದಲ್ಲಿ 100% ರೈತರು ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳಿಲ್ಲ. ನಂಬರ್ 1. ನಂಬರ್ 2, ಒಂದೇ ಒಂದು ಹಳ್ಳಿ, ಆ ಮಂಡಲಹಳ್ಳಿ ಅಂತ ಒಂದು ಮೊನ್ನೆ ಗಲಾಟೆ ಆಯ್ತಲ್ಲ, ಇರೋದೇ 27 ರೈತರು, 21 ರೈತರು ಬರೆದು ಕೊಟ್ಟಿದ್ದಾರೆ ನಮ್ಗೆ ಜಮೀನು ತಗೊಳ್ಳಿದ್ದ. ನಟರಾಜ್ ಗೌಡ್ರೆ, 5,703 ಕುಟುಂಬಗಳ ಪೈಕಿ 5,000 ಕುಟುಂಬಗಳು ಒಪ್ಕೊಂಡ್ಬಿಟ್ಟಿದ್ದಾವೆ. 27 ಒಂದು ಹಳ್ಳಿಯ ಕುಟುಂಬದ ಪೈಕಿ 21 ಕುಟುಂಬಗಳು ಒಪ್ಕೊಂಡ್ಬಿಟ್ಟಿದ್ದಾವೆ. ನಾ ಹೇಳ್ತಾ A4 ಶೀಟಲ್ಲಿ ತೆಗೆದ್ರೆ 2 ಪೇಜ್ ರೀ, 27 ಹೆಸರು ತೆಗೆದು ಪ್ರಿಂಟ್ಔಟ್ ತೆಗೆದು ಒಂದ್ಸಲ ನೋಟಿಸ್ ಬೋರ್ಡಿಗೆ ಅಂಟಿಸ್ಬಿಡ್ರಿ, ಮುಗಿದೋಯ್ತು. ಇದು ಇನ್ನೂ ತನಕ ಯಾಕೆ ಆಗ್ತಿಲ್ಲ ಅಂತ. ನಾವೇನು ಹೊಸ ರೀತಿಯ ಪ್ರಕ್ರಿಯೆಯನ್ನು ಶುರು ಮಾಡಿಲ್ಲ. ನಾವು ಯಾರು ಇಡೀ ದೇಶದಲ್ಲಿ ಯಾರಾದ್ರೂ ಹಿಂಗೆ ಬರ್ಕೊಟ್ಬಿಟ್ಟಿದ್ರೆ ತೋರಿಸ್ತೀವಿ, ನಾವು ಅದನ್ನು ಮುಂದುವರಿಸ್ತೀವಿ ಅಂತ ತಪ್ಪಿಲ್ಲ. ಅವ್ರೇನು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, 1 ಕುಂಟೆಯನ್ನು ಕೂಡ ಒತ್ತಾಯಪೂರ್ವಕ ತಗೊಳ್ಳೋದಿಲ್ಲ ಅಂತ. ನಂಬರ್ 1. ನಂಬರ್ 2, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ರೈತರು ಒಪ್ಪಿಗೆ ಕೊಟ್ಟಿದ್ದಾರಲ್ಲ
ಆ ರೈತರಿಗಾರು ಕೊಡಕ್ ಬಿಡ್ರಿ. ನೀವೇನ್ರಿ ಕುಮಾರಸ್ವಾಮಿ ಅವ್ರು, ನೀವೇನ್ರಿ ಚೆಕ್ ಕೊಟ್ರಲ್ಲ, ಚೆಕ್ ಕುಮಾರಸ್ವಾಮಿ ಆ ರೈತರಿಗೆ ಜಮೀನು ಕುಮಾರಸ್ವಾಮಿ ಯಾರು? ಮಂಡಲಹಳ್ಳಿಯಲ್ಲಿ 21 ರೈತರು ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಅವ್ರದ್ದು JMC ಮಾಡಕ್ ಹೋಗಿದ್ದು ಅಧಿಕಾರಿಗಳು ಯಾವ ರೈತರು ಅನುಮತಿ ಕೊಟ್ಟಿದ್ರು ಆ ರೈತರ ಜಮೀನನ್ನ ಮೆಜರ್ಮೆಂಟ್ ಮಾಡಕ್ ಹೋಗಿದ್ದು. ತಡೆದವ್ರು ಯಾರು? ಆ 6 ರೈತರು ಯಾರು ಕೊಡಲ್ಲ ಅಂತಾರಲ್ಲ 6 ಜಮೀನಲ್ಲಿ ಬಂದು ತಡೆಯುವಂತ ಅಧಿಕಾರವನ್ನ ಬೇರೆಯವ್ರಿಗಿಲ್ಲ. ಆದರೆ ಅದಕ್ಕೆ ಸಂಚು ಮಾಡಿ ಕುಮಾರಸ್ವಾಮಿ ಅವರು ಹೇಳ್ಬೇಕು ಸ್ಟಾಪ್ ಮಾಡು ಅಂತ. ಕುಮಾರಸ್ವಾಮಿ ಆಗಬಹುದು, ಯಡಿಯೂರಪ್ಪ ಆಗಬಹುದು, ಆಗಬಹುದು, ಯಾವ ಅಧಿಕಾರ ಇಲ್ಲ ಕೊಡೋ ಜಮೀನು ರೈತರಿಗೆ ಅಧಿಕಾರ ಯಾರಿಗೂ ಇಲ್ಲ. ಹೌದು, ಘಟನೆ ನಡೀಬಾರ್ದಾಗಿತ್ತು. ರೈತ ಮಹಿಳೆಯರು ತಮ್ಮ ಜಮೀನಿನ ವಿಷಯಕ್ಕೇನೋ ಸಿಟ್ಟಾಗಿ ಪೊರಕೆ ಕೈಗೆ ತಗೊಂಡ್ರು. ಹಂಗಂತ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ಬಿಡೋದು ಅವ್ರ ಮೇಲೆ. ಅಟೆಂಪ್ಟ್ ಮರ್ಡರ್ ಅಲ್ರಿ? ಅಲ್ಲ, ಒಂದು ನಿಮಿಷ. ಹಳೆ ಹುಬ್ಬಳ್ಳಿಯಲ್ಲಿ ಕೋಮುಗಲಭೆ ಆಗತ್ತೆ, ಕೇಸ್ ಆಗತ್ತೆ, ಅವ್ರ ಮೇಲಿನ ಕೇಸ್ ವಾಪಸ್ ತಗೊಳ್ತೀರಿ. ಚಿತ್ತಾಪುರದಲ್ಲಿ ಕೋಮುಗಲಭೆ ವಾಪಸ್ ತಗೊಳ್ತೀರಿ. ಅಲ್ಲ, ಒಂದು ನಿಮಿಷ, ವಾಪಸ್ ತಗೊಳ್ತೀರಿ. ಅಲ್ಲ, ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಆಳಂದದಲ್ಲಿ ಕೋಮುಗಲಭೆ ಕೇಸ್ ವಾಪಸ್ ತಗೊಳ್ತೀರಿ. ರೈತರು ನಮ್ಮ ಜಮೀನಿಗಾಗಿ ನಾವು ಹೋರಾಡ್ತೀವಿ ಅಂದ್ರೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಒಂದು ನೋಡಿ, ಏನ್ ಗೊತ್ತಾ, ಯಾವ ರೈತರು ಆಗಲಿ ಯಾರೇ ಆಗಲಿ ಪ್ರಚೋದನೆಗೆ ಒಳಗಾಗಿ ಕಾನೂನನ್ನು ಕೈಗೆತ್ಕೋಬಾರ್ದು. ನಂಬರ್ 1. ನಂಬರ್ 2, ಯಾರಿಗೆ ತೊಂದರೆ ಏಟ್ ತಿಂದವರಲ್ಲ, ಪೊಲೀಸು ಮತ್ತು ಅಧಿಕಾರಿಗಳು ಏಟ್ ತಿಂದವರಲ್ಲ ಅವರ ದೂರುಗಳಿದ್ದಾವೆ. ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕೋದು ಅವ್ರ ಮೇಲೆ. ಕೇಳ್ರಿ, ಈಗ ಯಾವ ತರ ದೂರ ಇರ್ತದೆ ಆ ರೀತಿ ಕೇಸ್ ಹಾಕ್ತಾರೆ. ಹಂಗನ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿಲ್ಲ. ಅಲ್ಲಿನ ಪೊಲೀಸು ಕೂಡ ಅವತ್ತು ರೈತರು ಹೊಡಿತಾ ಇದ್ರು ಕೂಡ ತಾಳ್ಮೆಯಿಂದ ಅಲ್ಲಿ ಒದೆ ತಿಂದಿದ್ದಾರೆ ಹೊರತು ಯಾರು ವಾಪಸ್ ರಿಟರ್ನ್ ಪೊಲೀಸರು ಹೊಡೆದಿಲ್ಲ. ಅದು ಅಧಿಕಾರಿಗಳು ಕೂಡ ಒದೆ ತಿಂದಿದ್ದಾರೆ ಹೊರತು ಯಾರು ರಿಟರ್ನ್ ರೈತರ ಮೇಲೆ ಕೈ ಮಾಡಿಲ್ಲ. ಇದು ತಾಳ್ಮೆ. ಸರ್ಕಾರ ಏನಿದೆ ಗೊತ್ತಾ, ಅನುಭವಿಸ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಸಂಚಿದೆಯಲ್ಲ, ಅಶೋಕ್ ಅವರು ಸಂಚಿದೆಯಲ್ಲ, ಅದನ್ನ ಪೊಲೀಸರಿಗೆ ನಾವು ಬಿಡೋದೇ ಇಲ್ಲ. 21 ರೈತರು ಯಾರು ಜಮೀನು ಕೊಡ್ಬೇಕಂತ ಕೊಡ್ತಾರೆ. 6 ಜನ ರೈತರಿಗೆ ಯಾವ ಅಧಿಕಾರ ಇಲ್ಲ ಅವ್ರನ್ನ ಹೋಗಿ ತಡಿಲಿಕ್ಕೆ. ಆಮೇಲೆ ಅದು ಪ್ರಚೋದನೆ ಮಾಡಕ್ಕೆ ಪಾಪ 6 ಜನ ರೈತರು ಅಮಾಯಕರ್ರಿ. ಅವ್ರು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಾರೆ. ಪ್ರಚೋದನೆ ಮಾಡೋ ಕುಮಾರಸ್ವಾಮಿ ಅವರು, ಪ್ರಚೋದನೆ ಮಾಡೋ ವಿಜಯೇಂದ್ರ ಅವರು ಅಥವಾ ಅಶೋಕ್ ಅವರು ತಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ರೈತರಿಗೆ ಅದನ್ನ ನೋಡ್ಕೋಬೇಕು. ಅವರೇ ಇಲ್ಲಿವರೆಗೂ ಯೋಜನೆ ತಗೊಂಡು ಬಂದ್ಬಿಟ್ಟು ಅವರ ಸರ್ಕಾರದಲ್ಲಿ ಆಗ್ತಾ ಇಲ್ಲ, ಅವರ ಇದ್ದಾಗ ಆಗ್ತಾ ಇಲ್ಲ, ಮಾಡೋಕ್ಕಾಗಿಲ್ಲ. ಮಾನ್ಯ DK ಶಿವಕುಮಾರ್ ಮಾಡ್ತಾ ಇದ್ದಾರೆ, ಒಳ್ಳೆ ಹೆಸರು ಬರುತ್ತೆ, ಶಾಶ್ವತವಾಗಿ ಅವ್ರ ಹೆಸರು ಇರ್ತದೆ. ಅದಕ್ಕಾಗಿ ಅದು ಹೊಟ್ಟೆ ಊರಿಗೋಸ್ಕರ ಕುಮಾರಸ್ವಾಮಿ ಸಂಚು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ತಾಕತ್ತು ಧೈರ್ಯ ಇದ್ರೆ ಮನವರಿಕೆ ಮಾಡ್ಕೊಡ್ಲಿ. ಯಾವ ರೈತರ ಕಾಂಪನ್ಸೇಷನ್ ಕಡಿಮೆ ಆಗ್ತದೆ ಕೊಡಿಸ್ಲಿ, ಅವ್ರಿಗೆ ಅರ್ಧ ಎಕರೆವರೆಗೂ ಕಾಂಪನ್ಸೇಷನ್ ಕೊಡಿಸ್ಲಿ, 5 ಎಕರೆವರೆಗೂ ಕಾಂಪನ್ಸೇಷನ್ ಕೊಡಿಸ್ಲಿ. ಸಾಲ್ತಾ ಇಲ್ವಾ ಕೂತ್ಕೊಂಡು ಚರ್ಚೆಗೆ ಬರಲಿ. ಅದು ಬಿಟ್ಬಿಟ್ಟು ಅವ್ರು ಹೋಗಿ ಪ್ರಚೋದನೆ ಮಾಡಿ ಪಕ್ಕದಿಂದ ಆಚೆಯಿಂದ ರೈತರು ಕರ್ಕೊಂಡ್ಬರೋದು, ಆಚೆಯಿಂದ ಜನಗಳನ್ನ ದಿನ ವೆಹಿಕಲ್ ಮಾಡಿ ಕರ್ಕೊಂಡ್ಬರೋದು, ಅವ್ರಿಗೆ ಸ್ಪಾನ್ಸರ್ ಮಾಡೋದು, ಇದು ಯಾವ ರೀತಿಯ ಬಂಡವಾಳ ಇದು ಕುಮಾರಸ್ವಾಮಿ ಅವ್ರದ್ದು? ಯಾವ ರೀತಿಯ ಬಂಡವಾಳ ಇದು? ಕೇಳಿ ನಿಖಿಲ್, ಕುಮಾರಣ್ಣನ್ ತಾವು 2018 ಕೇಳಿದೀವಿ ನಾವು ಮುಖ್ಯಮಂತ್ರಿ ಇದ್ದಾಗ. ಇದೇ ಆರೋಳಿ ತಾಲೂಕು ಮಾಡಕ್ಕೆ ಹೋಗ್ತಾ ಇದ್ರು. 100-150 ಜನ ಯೂತ್ಸ್ ಹೋಗಿ ಕೇಳಿದ್ದೀವಿ. ಏನಂತ, ಕಂಚಕಾರನಹಳ್ಳಿ ಗೇಟಲ್ಲಿ ಅಡ್ಡ ಹಾಕಿ, ಅಣ್ಣ ದಯವಿಟ್ಟು ಅಣ್ಣ ನಿಮ್ಮ ಕಾಲು ಬೀಳ್ತೀವಿ, ಇದು ಬೇಕಾದ್ರೆ ಕುಮಾರಣ್ಣ ಸತ್ಯ ಮಾಡಲಿ ಬಂದು ನಿಮ್ಮ ಕಾಲು ಬೀಳ್ತೀವಿ ಅಣ್ಣ, ರೆಡ್ ಝೋನ್ ತಗೊಳ್ಳೋಣ ಆಯ್ತಣ್ಣ ಅಂತ ಅಂದು. ಅವಾಗ ನೀವೇನಂತ ಅಂದ್ರಣ್ಣ, ಮಗ ಇದು ರೆಡ್ ಝೋನ್ ತೆಗಿಯೋಕ್ಕಾಗಲ್ಲ, ಒಳ್ಳೆ ರೀತಿಲಿ ನಾನು ಮಾಡ್ಕೊಡ್ತೀನಿ, ಇದು ನನ್ನ ತವರು ಅಂದ್ಬಿಟ್ಟು ಹೋದ್ರಿ. ಆಮೇಲೆ ಇದೇ ಮುಖ್ಯಮಂತ್ರಿ ಆಗಿದ್ದಾಗ ತೋಟದ ಮನೆ ಹತ್ರ ಬಂದು ಎಲ್ಲರೂ ರೈತರುಗಳು, ಅಣ್ಣ ದಯವಿಟ್ಟು ನೀವು ರೆಡ್ ಝೋನ್ ತೆಗಿಲೇಬೇಕಣ್ಣ ಆಯ್ತಣ್ಣ ಅಂತ ಕೂತ್ಕೊಂಡ್ವಿ. ಸಿದ್ದರಾಜು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಕಣಿರೋ, ನಾನು ಮಾಡ್ಕೊಡ್ತೀನಿರೋ ರೈತರಿಗೆ ಒಳ್ಳೆ ರೀತಿಲಿ ಅಂತ ಹೇಳಿ ಕಳಿಸಿದ್ರಿ. ಇವತ್ತು ಯಾಕೆ ನೀವು ವಿರುದ್ಧ ಮಾಡ್ತೀರಿ ನಮಗೆ? ನೀವು ಮಾಡಿದ್ರು ನಿಮ್ಮ ಪರವಾಗಿರ್ತಿದ್ವಿ ಅಣ್ಣ. ನಾವು BJP ಮಾಡಿದ್ರು BJP ಪರವಾಗಿರ್ತೀವಿ. ಯಾಕೆಂದರೆ 20 ವರ್ಷದಿಂದ ಆ ನೋವು ಪಟ್ಟಿದ್ದೀವಲ್ಲ ನಾವು. ಆ 20 ವರ್ಷದಿಂದ ನಾವೇನು ಅನುಭವಿಸಿದೀವಿ ಅಂತ ನಮಗೆ ಗೊತ್ತು. ಅಲ್ಲಿ ಸ್ಥಳೀಯಕ್ಕೆ ಹೋಗಿ ಅಲ್ಲ ನಿಮ್ಮ ದೃಷ್ಟಿಕೋನದಲ್ಲಿ ಕರೆಕ್ಟು. ನೀವು ರೆಡ್ ಝೋನ್ ಹೋಗ್ಲಿ ಎಲ್ಲ ಹೇಳ್ತಿರಲ್ಲ, ಯಾಕೆ ಅಂದ್ರೆ ಮಾರಬೇಕು ಅನ್ನೋ ತಲೆಯಲ್ಲಿದೆ ನಿಮ್ಗೆ. ಹೌದು, ಇವ್ರಿಗೆ ಮಾರಬಾರ್ದು ಅನ್ನೋ ತಲೆಯಲ್ಲಿದೆ. ಕೇಳಿಸ್ಕೊಳ್ರಿ. ನೀವು ಜಮೀನು ಮಾರಾಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ಅದಕ್ಕೆ ನೀವು ರೆಡ್ ಝೋನ್ ಹೋಗ್ಲಿ, ಅದಾಗ್ಲಿ ಇದಾಗ್ಲಿ. ಈಗ ಒಂದು ನಿಮಿಷ ಅಲ್ಲಿ ಕೃಷಿ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ರೇಷ್ಮೆ ರೆಡ್ ಝೋನ್ ಇದ್ರೂ ಬೆಳೆಯುತ್ತೆ, ಯೆಲ್ಲೋ ಝೋನ್ ಇದ್ರೂ ಬೆಳೆಯುತ್ತೆ. ಆ ಜಮೀನಿನ ತಾಕತ್ತಿಗೆ ತಕ್ಕನಂಗೆ ರೇಷ್ಮೆನೂ ಬೆಳೀತಾರೆ, ಅಡಿಕೆನೂ ಬೆಳೀತಾರೆ, ತೆಂಗು ಬೆಳೀತಾರೆ. ಅವ್ರಿಗೆ ರೆಡ್ ಝೋನ್ ಹೋಗ್ಬೇಕು, ಪ್ರಾಜೆಕ್ಟ್ ಆಗಬೇಕು ಅನ್ನೋದಿಲ್ಲ. ನಮ್ಮ ಜಮೀನಲ್ಲಿ ನಾವು ಕೃಷಿ ಮಾಡ್ಕೊಂಡಿರ್ಬೇಕು ಅಂತಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಇಬ್ಬರು ಕರೆಕ್ಟೇ. ನಾ ಹೇಳೋದು, ಸರ್ಕಾರ ಒಂದು ಆಪ್ಷನ್ ಕೊಟ್ಟಿದೆಯಪ್ಪ. ಈಗ ಒಪ್ಪಿದವರ ಜಮೀನು ತಗೊಳ್ತೀವಿ, ಒಪ್ಪುಳದೇ ಇದ್ದವ್ರ ಜಮೀನು ಬೇಡ ಅಂತ ಮುಗಿದೋಯ್ತು ಕಥೆ. ಹೌದು ಸರ್, ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾರೆ ಇವರು? ನಾವು ಕುಮಾರಸ್ವಾಮಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಇಲ್ಲಿವರೆಗೂ ಏನು ಮಾಡಿದ್ರಿ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಈಗ ಅದೇ ರೈತರು ಹೇಳಿದ್ರು, ನಾವು ನಿಮ್ಮ ಕಾಲಕ್ಕೆ ಬೀಳ್ತೀವಪ್ಪ, ತೆಗಿ ರೆಡ್ ಝೋನ್ ಸರಿ ಯೆಲ್ಲೋ ಝೋನ್ ಮಾಡು, ನಾನು ವ್ಯಾಪಾರ ಮಾಡ್ತೀನೋ, ವ್ಯವಹಾರ ಮಾಡ್ತೀನೋ, ಫ್ಯಾಕ್ಟ್ರಿ ಕಟ್ತೀನೋ, ಮನೆ ಕಟ್ತೀನೋ, ರಿಯಲ್ ಎಸ್ಟೇಟ್ ಮಾಡ್ತೀನೋ, ಮಾವು ಬೆಳಿತೀನೋ, ತೆಂಗು ಬೆಳಿತೀನೋ, ನನಗೆ ಮಾಡಿಕೊಟ್ಬಿಡು.
ಇಲ್ಲ ನಾನೇ ಮಾಡ್ತೀನಿ ಇರು, ನನ್ನ ಯೋಜನೆ ಮುಂದುವರಿಸ್ತೀನಿ ಅಂತ ಹೇಳಿದಂತು ಕುಮಾರಸ್ವಾಮಿ ಅವರು ಇವತ್ತು ಯೋಜನೆ ಮುಂದುವರಿತಾ ಇರ್ಬೇಕಾದ್ರೆ ಏನಿದೆ ಪ್ರಾಬ್ಲಮ್ ಅವ್ರಿಗೆ? ಯಾಕೆ ರಾಜಕಾರಣ ಮಾಡ್ತಾ ಇದ್ದಾರೆ? ಕೇವಲ ನಿಖಿಲ್ ನಿರಾಶ್ರಿತನಾಗಿದ್ದಾನೆ ರಾಜಕೀಯವಾಗಿ, ಅವ್ನಿಗೆ ಆಶ್ರಯ ಕೊಡಬೇಕು ರಾಮನಗರದಲ್ಲಿ ಅಷ್ಟೇ. ಯಡಿಯೂರಪ್ಪ ಯಾಕೆ ಬಂದವ್ರೆ? ವಿಜಯೇಂದ್ರ ನಿರಾಶ್ರಿತ ಆಗಿದ್ದಾರೆ, ವಿಜಯೇಂದ್ರನ ರಾಜ್ಯಾಧ್ಯಕ್ಷತೆ ಕಿತ್ತಾಕ್ತಾರೆ ಈಗ, ಅದಕ್ಕಾಗಿ ಅವರು ಉಳಿಸ್ಬೇಕು, ಅದಕ್ಕೋಸ್ಕರ ಬಂದವ್ರೆ. ತಾವು ಹೇಳ್ತಾ ಇರೋದು ಎಲ್ಲೋ ಝೋನ್ ಅನ್ನು ತೆಗೆದು ಬಿಟ್ಟಿದ್ರೆ ರೈತರು ಕೃಷಿ ಮಾಡೋರು ಕೃಷಿ ಮಾಡ್ಕೊತಿದ್ರು, ಫ್ಯಾಕ್ಟ್ರಿ ಮಾಡೋರು ಫ್ಯಾಕ್ಟ್ರಿ ಮಾಡ್ಕೊತಿದ್ರು, ಮಾಡ್ಕೊಂಡು ಏನೋ ಮಾಡ್ಕೊತಾ ಇದ್ರು, ಮಾರೋರು ಮಾರ್ಕೊತಾ ಇದ್ರು. ನೀವು ಮಾಡಿಬಿಡಿ ಈಗ ನಾವು ಮಾಡೋದಿಲ್ಲ. ನಾವು ಮಾಡೋದು ಈಗ ಈ ಪ್ರಾಜೆಕ್ಟ್ ಏನಿದೆ ಹೌದು ಮುಂದಕ್ಕೆ ಬಂದಿದ್ದೀವಿ ನಾವು. ಪ್ರಾಜೆಕ್ಟು ಇಡೀ ಬಿಡದಿ ವಿಶ್ವವಿಖ್ಯಾತಿ ಆಗಬೇಕು. ಹೆಂಗೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮತ್ತೆ AICT ಆಗುವಂಥದ್ದು ಇನ್ನೆಲ್ಲೂ ಸಾಧ್ಯ ಇಲ್ಲ. ಅದನ್ನ ನಾವು ಆಲ್ರೆಡಿ ಕಲ್ಪನೆ ಮಾಡಿದ್ದೀವಿ. ಯಾಕೆ ಇನ್ನೆಲ್ಲೂ ಯಾಕೆ ಸಾಧ್ಯ ಇಲ್ಲ? ಅಂದ್ರೆ ಇದಿರಲಿ, ಚೆನ್ನಾಗಿರ್ಲಿ ಅಂತ. ಬೇರೆ ಕಡೆ ನಾವೇ ಮಾಡಿದ್ರೆ ನಾವೇ ಮಾಡ್ಬೇಕು ಅದನ್ನ. ಮೊನ್ನೆ DK ಶಿವಕುಮಾರ್ ಸರ್ಕಾರನೇ ಮಾಡಬೇಕು. ಈಗ ನೀವು ಬೆಳಗಾವಿಯಲ್ಲಿ ಮಾಡ್ತೀವಾ, ಅದನ್ನ DK ಶಿವಕುಮಾರ್ ಸರ್ಕಾರನೇ ಮಾಡುತ್ತೆ. ಇಡೀ ದೇಶಕ್ಕೆ ಮಾದರಿ ಆಗುತ್ತೆ, ಇಡೀ ಪ್ರಪಂಚಗಳ ತಿರುಗಿ ನೋಡುತ್ತೆ. ಅಂತಹ AICT ಆಗೋದನ್ನ ನೀವು ಯಾಕೆ ತಡೀತಾ ಇದ್ದೀರಿ? ಎಲ್ಲೋ ನಮ್ಮ ಚಿಕ್ಕಪ್ಪಂದು ಎಲ್ಲೋ ನಮ್ಮ ದೊಡ್ಡಪ್ಪನ ಜಮೀನು ಇರುತ್ತೆ ಅನ್ಕೊಳ್ಳಿ. ಸೆಂಟ್ರಲ್ AICTಗೆ ಏನು ಬೇಕೋ ಅದನ್ನು ಅವ್ರು ಕೊಟ್ಕೊತಾರೆ. ಅವ್ರು GMC ಸರ್ವೆ ಕೊಟ್ಕೊಳ್ಳಿ ಎಲ್ಲ ಮಾಡ್ಕೊಳ್ಳಿ ಸರ್. ಈಗ ಚಿಕ್ಕಪ್ಪ ದೊಡ್ಡಪ್ಪ ಕೊಟ್ಟ ಅಂದ್ಬಿಟ್ಟು ಇನ್ನು ನಮ್ಮಪ್ಪ ಯಾಕೆ ಕೊಡಬೇಕು ಸರ್? ಕೊಟ್ಬಿಟ್ಟು ಸೆಂಟ್ರಲ್ ನಾನು ತಗಲಾಕೊಂಡ್ರೆ ನೆಕ್ಸ್ಟ್ ಅಲ್ಲಿ ಗಾಡಿ ಓಡೋಕ್ಕಾಗುತ್ತಾ? ಗಾಡಿ ಓಡಿಸೋಕ್ಕಾಗುತ್ತಾ? ಒಂದು ಹುಲ್ಲೂರೆ ಹೊಡ್ಕೋಕ್ಕಾಗುತ್ತಾ? ಖಂಡಿತ ಇದು ಸಾಧ್ಯನೇ ಆಗಲ್ಲ ಸರ್. ಇದು ಹಂಗಂದ್ರೆ ನೀವು ಅಂದ್ರೆ ಉಳಿದವ್ರ ಜಮೀನು ಕೊಡೋದು ಬೇಡ ಅಂತೀರಿ ನೀವು. ಹೆಂಗದು? ಕೊಡಬೇಡಿ ಅಂತ ಹೇಳ್ತಿಲ್ಲ ಸರ್. ನಾನು ಖಂಡಿತ ಸರ್ ಒಂದ್ ನಿಮಿಷ ಅಜಿತ್ ಸರ್ ಕೊಡೋದು ಬೇಡ ಅಂತ ಕೊಡಬೇಡಿ ಅಂತ ನಾನು ಖಂಡಿತ ಹೇಳ್ತಿಲ್ಲ ಸರ್. ನಮ್ಗೆ ಏನು ಅಂತಂದ್ರೆ ನಿಮ್ಮ ಜಮೀನು ನಾವು ಮುಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳ ಮೂಲಕ, ಆಮೇಲೆ ಮುಖ್ಯಮಂತ್ರಿ DK ಶಿವಕುಮಾರ್ ಮೂಲಕ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಸರ್ ಮೇನು, ಅವ್ರ ಮೂಲಕ ನಮಗೆ ಒಂದು ನಿಮ್ಮರಹ ಬರಲಿ. DK ಶಿವಕುಮಾರ್ ಅವರು 10 ಸಲ ಹೇಳಿದ್ದಾರೆ, ವರ್ಲ್ಡ್ ಪವರ್ ಇಸ್ ಬಿಗ್ಗರ್ ದೆನ್ ವರ್ಲ್ಡ್ ಪವರ್. ನಮ್ಮ ಜಗತ್ತಿನ ಶಕ್ತಿಗಿಂತಲೂ ಮಾತಿನ ಶಕ್ತಿ ದೊಡ್ಡದು ಅಂತ ವಿಧಾನಸೌಧದಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದಾರೆ. ಯಾರು ಜಮೀನು ಕೊಡೋದಕ್ಕೆ ಇಷ್ಟ ಇಲ್ವೋ ರೈತರು ಅವ್ರ ಜಮೀನು ಮುಟ್ಟೋದಿಲ್ಲ. ಯಾರಿಗೆ ಜಮೀನು ಕೊಡೋದಕ್ಕೆ ಇಷ್ಟ ಇದೆಯೋ ಅವರ ಜಮೀನಿನಲ್ಲಿ ಯೋಜನೆ ಮಾಡ್ತೀವಿ ಅಂದಿದ್ದಾರೆ. ನೀವು ಅದಾದಮೇಲೆ ಏನು ಮುಖ್ಯಮಂತ್ರಿಗಳ ಮಾತು ದೊಡ್ಡದಾ, DC ಬರೆದು ಕೊಡೋ ಸೈನ್ ದೊಡ್ಡದಾ? ಈ ಥರ DK ಶಿವಕುಮಾರ್ ಅವ್ರ ಮಾತಿನ ಮೇಲೆ ನಂಬಿಕೆ ಯಾಕೆ ಬರ್ತಿಲ್ಲ ಅಂತ ಖಂಡಿತ ಇಲ್ಲ ಸರ್. ನಮ್ಗೆ ಈ ಬಿಡದಿ ಟೌನ್ಶಿಪ್ ಪರ ವಿರುದ್ಧ ವಾದಗಳನ್ನು ಕೇಳಿ ಅನ್ನಿಸ್ತಾ ಇರೋದೇನೆಂದರೆ ಇಟ್ ಈಸ್ ಅ ಪ್ಯೂರ್ PR ಫೇಲ್ಯೂರ್. ಹೌದು. ಅಂದರೆ ಈ ಕೊಡುವುದಕ್ಕೆ ಒಪ್ಪದ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಲವು ಮಾರ್ಗಗಳಿದ್ದರೂ ಕೂಡ ಸರ್ಕಾರ ಅದರಲ್ಲಿ ವಿಫಲವಾಯಿತು. ಸ್ವಲ್ಪ ಸೆನ್ಸಿಬಲ್ ಆಗಿರುವಂಥ ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ, ಅವ್ರಿಗೊಂದು ಒಳ್ಳೆ ಕೆಲಸಗಾರರದೊಂದು ತಂಡ ಕೊಟ್ಟು ಬಿಟ್ಟಿದ್ರೆ ಇದು ಯಾವುದೂ ಆಗ್ತಿರಲಿಲ್ಲ ಅಂತ. ದ್ಯಾಟ್ಸ್ ವಾಟ್ ಐ ಆಮ್ ಫೀಲಿಂಗ್. ನಿಮ್ಮ ಅನಿಸಿಕೆ ಇದೆ. ಒಂದು ನಿಮಿಷ ಮಂಜು, ಒಂದು ನಿಮಿಷ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ JMC ಯಾರಿಗೆ ಮಾಡೋಕ್ಕಾಗ್ತದೆ? ಯಾರು ಅನುಮತಿ ಕೊಟ್ಟಿದ್ದಾರಲ್ಲ ಆ ರೈತರಿಗೆ ಮಾತ್ರ JMC ಮಾಡಕ್ಕೆ ಹೋಗೋದು. JMC ಯಾರು ಹೋಗಲ್ಲ, ಎಲ್ಲಿಗೆ ಹೋಗಲ್ಲ, ನಾವು ಅವ್ರ ಅನುಮತಿ ಕೊಟ್ಟಿಲ್ಲ ಹೋಗಲ್ಲ. ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟಿನ ಸರ್ವೆ, ಸೋಷಿಯಲ್ ಇಂಪ್ಯಾಕ್ಟ್ನ ಸರ್ವೆ ಯಾಕೆ ಮಾಡಲಿಲ್ಲ? ಒಂದು ನಿಮಿಷ ನೋಡಿ, ಪ್ರಕ್ರಿಯೆಗಳನ್ನ ಈಗ ನೋಡಿ, ಈಗ ಪ್ರಕ್ರಿಯೆಗಳ ಮುಖಾಂತರನೇ, ಅಜಿತ್ ಅವರೇ, ಪ್ರಕ್ರಿಯೆಗಳ ಮುಖಾಂತರನೇ ಎಲ್ಲಾ ರೈತರ ಏನೋ ಅವ್ರದ್ದು ಒಪಿನಿಯನ್ ಏನಿದೆ, ಫಾರಂ ಏನಿದೆ ಅದು ಫಿಲ್ ಮಾಡಿಸ್ಕೊಂಡೇ ಕೆಲಸ ಮಾಡ್ತಾರೆ. ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಕೇಳಿಸ್ಕೊಳ್ಳಿ, 3,000 ರೈತರು, ಕೇವಲ 700 ರೈತರು ಮಾತ್ರ. ಕೇವಲ ಸುಮ್ಮನೆ ಕುಮಾರಸ್ವಾಮಿ ಈಗ ಕುಮಾರಸ್ವಾಮಿ 700 ರೈತರು ಮಾತ್ರ ನಾವು ಕೊಡೋದಿಲ್ಲ. ಅದು ಬರ್ಕೊಟ್ಟಿರೋದು ಕೈನಲ್ಲಿ ಬರಹದಲ್ಲಿ ಬರ್ಕೊಟ್ಟಿರೋದು. ಅದು ಮಾಹಿತಿ ಹೋಗಿ ತಗೊಳ್ರಿ ಕುಮಾರಸ್ವಾಮಿ ಕಚೇರಿಗೆ. ನೀವು ಕೇಳ್ತೀರಿ ಅಥವಾ ಈ ಕಡೆಯವರು ಯಾರು ಕೇಳ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ನೀವು ಕೇಳಲಿಲ್ಲ, ಅದರಿಂದ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. JDS ವಕ್ತಾರರಾಗಿ ಹಿಂದೆ ಇದೇ ಚರ್ಚೆಯಲ್ಲಿ ಭಾಗವಹಿಸಿದ್ದವ್ರದ್ದೊಂದು ಗಂಭೀರ ಆರೋಪ ಇದೆ. 2,300 ಎಕರೆ ಬೇರೆ ಬೇರೆ ರೀತಿಯ ಖರಾಬು ಜಮೀನುಗಳು ಅಲ್ಲಿದ್ದವು. ಅವುಗಳನ್ನು ತಮಗೆ ಬೇಕಾದವರ ಹೆಸರಿಗೆ ಅಲಾಟ್ ಮಾಡಿಸಿಕೊಟ್ಟು ಈಗ 2-2.5-3 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಈಗ ಒಂದೇನು ಗೊತ್ತಾ, 830 ಎಕರೆ ಇವತ್ತು ಕೂಡ ಸರ್ಕಾರದ ಜಮೀನಿದೆ. ಈ ಏನು ಅಕ್ವಿಷನ್ ಆಗಿದೆ, ಅಧಿಸೂಚನೆ ಆಗಿದೆ ಅದರೊಳಗೆ ತಲತಲಾಂತರದಿಂದ ಯಾರ್ಯಾರು ಉಳುಮೆ ಮಾಡ್ಕೊಂಡಿರ್ತಾರೆ, ಅದು ಖರಾಬ್ ಜಮೀನನ್ನು ಕೂಡ ಉಳುಮೆ ಮಾಡ್ಕೊಂಡಿರ್ತಾರೆ, ಅದು ಅವ್ರ ಹತ್ರನೇ ಇರುತ್ತೆ. ಅದೇ ಸರ್ಕಾರದ ಜಮೀನು ಅಂತ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ಜಮೀನುಗಳನ್ನು ಖಾಸಗಿಯವರಿಗೆ ಹಂಚಿರೋ ಪ್ರಮೇಯನೇ ಇಲ್ಲ. ರೈತರಲ್ಲದವರು ಯಾರಾದರೂ ಒಬ್ಬರನ್ನ ತೋರಿಸ್ಬಿಡ್ಲಿ, ಅಥವಾ ಆ ಊರಿನ ರೈತರದ್ದು ಹೊಸೂರಿನವ್ರು ಆಗ್ಬೋದು ಅಥವಾ ಬೇರೆ ಆಗ್ಬೋದು, ಬೈರಮಂಗಲದವ್ರು ಆಗ್ಬೋದು,
ಆ ಊರ್ನಲ್ದವರು ಯಾರಾದ್ರೂ ಆಚೆಯಿಂದ ಬಂದು ಅವ್ರ ಊರಲ್ಲಿ ಒಂದು ಜಮೀನು ಸರ್ಕಾರಿ ಜಮೀನನ್ನು ಬಸ್ಕೊಳ್ಳೋ ಹೊರಗ್ನವ್ರು ಸಾಧ್ಯ ಯಾರಿಗೋ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಕೇಳಿ, ಇಲ್ಲ ಬಸ್ಕೊಳ್ಳೋ ಯಾರಪ್ಪ? ಸಾಧ್ಯನಾ? ಎಲ್ಲರೂ ಹೊರಗ್ನವ್ರು ಸಾಧ್ಯ ಯಾರಿಗೋ ಕೊಟ್ಟಿದ್ದೀರಿ ಅಂತಲ್ಲ. ನೋಡಿ, ಆಮೇಲೆ ಅಲ್ಲಿರೋರ್ಗೆ ಶಾಸಕರುಗಳು ತಮಗೆ ಬೇಕಾದವ್ರಿಗೆ ಆ ಜಮೀನು ಅಲಾಟ್ ಮಾಡಿಸಿದ್ದಾರೆ. ಕೇಳಿಸ್ಕೊಳ್ಳಿ, ಇವಾಗ ಹಂಗ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಇಲ್ಲಿ ಇಬ್ರು ರೈತರಿದ್ದಾರೆ, ಈಗ ಅಲ್ಲೂ ರೈತರಿದ್ದಾರೆ, ಪರ ವಿರೋಧರು ಇಬ್ರು ರೈತರಿದ್ದಾರೆ. ನೀವು ಅವರ ಊರಲ್ಲೇ ಕೇಳ್ಬಿಡಿ ಬೇಕಿದ್ರೆ. ಯಾರಿಗಾದ್ರೂ ಅಕ್ರಮವಾಗಿ ಸುಮ್ಮನೆ ಏನ್ ಗೊತ್ತಾ, ಸುಳ್ಳು ಹೇಳಕ್ಕೆ ಬಿಜೆಪಿ ಜೆಡಿಎಸ್ ಈ ತರ ಸುಳ್ಳುಗಳು ಅಲ್ರಿ, ಅಲ್ಲಿ 2700 ಎಕರೆ ಜಮೀನ್ ಇತ್ತು ಗೋಮಾಳ. ಈಗ ಹೌದಾ? ನಾನು ಈಗ ಉಳ್ಕೊಂಡಿರೋದು ಎಷ್ಟು? 800 ಎಕರೆ ಉಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನೋಡಿ, 800 ಚಿಲ್ಲರೆ ಉಳ್ಕೊಂಡಿದೆ. 2100 ಎಕರೆ ಜಮೀನು 2700 ಸರ್. ಈಗ ಅಲ್ರಿ, 2100 ಎಕರೆ ಜಮೀನು ಎಲ್ಲಿ ಹೋಯ್ತು, ಯಾರು ಹೋಯ್ತು ಅಂತ 2100 ಎಕರೆ ಅಜಿತ್ ಅವರೇ, ಏನಾಗಿದೆ ಗೊತ್ತಾ, ಯಾವುದೇ ಒಂದೇ ಒಂದು ಎಕರೆಯನ್ನು, ಒಂದೇ ಒಂದು ಗುಂಟೆಯನ್ನು ಆ ಊರಿನಲ್ಲದವ್ರಿಗೆ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಊರವ್ರಿಗೆ ಕೊಟ್ಟಿದ್ದೀರಿ. ನೀವು ಊರಲ್ಲಿ ಯಾರಿಗೆ ಕೊಟ್ಟಿದ್ದೀರಿ? ಕೇಳಿ ಕೇಳಿ, ಊರಲ್ಲಿ ಯಾರಿಗೆ? ಯಾರ್ಯಾರು ಸಾಗುವಳಿ ಮಾಡ್ತಾರೆ ಅವ್ರದೇ ಇರ್ತದೆ. ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿದೆ. ಸುಳ್ಳೇನ ಹೇಳಕ್ ಹೋಗ್ಬಾರ್ದಲ್ಲ, ಅದೇನಲ್ಲ PTCL ಜಮೀನ ಹೊಡ್ಕೊಂಡಂಗಲ್ಲ ರೀ. PTCL ಜಮೀನ್ ಪಾಪ ದಲಿತರ ಜಮೀನ, ದಲಿತರ ಜಮೀನ ನೋಡಿದ್ರೆ ಕುಮಾರಸ್ವಾಮಿ ಅಲ್ಲ, ದಲಿತರ ಜಮೀನ ನೋಡಿದ್ರೆ ಕುಮಾರಸ್ವಾಮಿ ಅಲ್ಲ. ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.